ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತಾ ದೇವರಮನೆ ಅಂತ. ನಾವು BA 3ನೇ ಸೆಮಿಸ್ಟರ್ನ 6 ಆತ್ಮಕಥೆಗಳ ಆಯ್ದ ಭಾಗಗಳು ಅನ್ನುವ ಅವಶ್ಯಕ ಕನ್ನಡ ಪಠ್ಯವನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಮೊದಲನೇ ಅವಧಿ ನೋಡಿದ್ದೇವೆ. 2ನೇ ಅವಧಿ ಕೊನೆ ಹಂತಕ್ಕೆ ನಾವು ಬಂದಿದ್ವಿ. ಅಷ್ಟರಲ್ಲಿ ಸ್ಟೋರೇಜ್ ಫುಲ್ಲಾಗಿ ಕ್ಲಾಸು ಅಲ್ಲಿಗೆ ನಿಂತು ಹೋಯಿತು. ಈಗ ಅದರ ಮುಂದಿನ ಭಾಗನ ನೋಡೋಣ. 2ನೇ ಅವಧಿಯ ಕೊನೆಯ ಅಂಶ ಏನು ಅಂತಂದ್ರೆ ಆತ್ಮಚರಿತ್ರೆ ಮತ್ತು ಇತರ ಸಾಹಿತ್ಯ ಪ್ರಕಾರಗಳು ಅಂತ. ಆತ್ಮಚರಿತ್ರೆಗೂ ಇತರ ಸಾಹಿತ್ಯ ಪ್ರಕಾರಕ್ಕೂ ಏನು ಸಂಬಂಧ ಅದ, ಏನು ವ್ಯತ್ಯಾಸದ ನಾವಿಲ್ಲಿ ನೋಡಬೇಕು. ಕಾದಂಬರಿ ಮತ್ತು ಕಥೆಯಾಗ ಕಾಲ್ಪನಿಕತೆಗೆ ಜಾಸ್ತಿ ಮಹತ್ವ ಇರ್ತದೆ, ಆದ್ರೆ ಆತ್ಮಚರಿತ್ರೆ ಒಳಗೆ ವಾಸ್ತವಿಕತೆಗೆ ಜಾಸ್ತಿ ಮಹತ್ವ ಇರ್ತದೆ. ಆತ್ಮಚರಿತ್ರೆ ಒಬ್ಬ ವ್ಯಕ್ತಿ ಅನುಭವ, ಸ್ವಂತ ಅನುಭವ ಆಗಿತ್ತು ಅಂದ್ರೆ ಇತರ ಸಾಹಿತ್ಯ ಪ್ರಕಾರ, ಜೀವನ ಚರಿತ್ರೆಯನ್ನು ಬಿಟ್ಟು ಇತರ ಸಾಹಿತ್ಯ ಪ್ರಕಾರಗಳದವಲ್ಲ, ಅವು ಸಮಷ್ಟಿ ಅನುಭವಗಳಾಗಿರ್ತವೆ. ಆತ್ಮಚರಿತ್ರೆ ಮತ್ತು ಇತರ ಸಾಹಿತ್ಯ ಪ್ರಕಾರ ಅವು ಜೀವನದ ಪ್ರತಿಬಿಂಬನೇ ಆಗಿರ್ತವೆ. ಯಾಕಂದ್ರೆ ಸಾಹಿತ್ಯ ಅಂದ್ರೆ ಜೀವನದ ಪ್ರತಿಬಿಂಬ ಅಂತ ಹೇಳ್ತಾರೆ. ಜೀವನ ಚರಿತ್ರೆ, ಆತ್ಮಚರಿತ್ರೆ, ಕಾದಂಬರಿ, ಪ್ರಬಂಧ ಇವೆಲ್ಲ ಕೂಡ ಸಾಹಿತ್ಯ ಪ್ರಕಾರಗಳಾಗಿರೋದ್ರಿಂದ ಅವೆಲ್ಲವೂ ಕೂಡ ಜೀವನದ ಪ್ರತಿಬಿಂಬನ ಆಗಿರ್ತವು. ಆದರೆ ಪ್ರತಿಬಿಂಬಿಸುವ ರೀತಿ ಮಾತ್ರ ಪ್ರತಿಯೊಂದು ರೂಪದಲ್ಲೂ ಕೂಡ ಭಿನ್ನ ಭಿನ್ನ ಆಗಿರ್ತದೆ. ಇದು 2ನೇ ಅವಧಿಯ ಕೊನೆಯ ಅಂಶ. ಇವಾಗ 3ನೇ ಅವಧಿಯನ್ನು ನೋಡೋಣ. ಅದೇ ಆತ್ಮಕಥೆಯ ಭಾಗ ಮುಂದುವರಿತದೆ. ಈ 3ನೇ ಅವಧಿಯ ಶೀರ್ಷಿಕೆ ಅಂದ್ರೆ ಕನ್ನಡದಲ್ಲಿ ಆತ್ಮಕಥನಗಳ ಇತಿಹಾಸ ಅಂತ. ಇದರಾಗ ಕೆಲವು ಉಪಶೀರ್ಷಿಕೆಗಳನ್ನು ನೋಡ್ತೀವಿ. ಅವು ಯಾವ್ಯಾವಂದ್ರೆ ಪ್ರಸ್ತಾವನೆ, ಭಾಷಾಂತರದ ಮೂಲಕ ಕನ್ನಡದಲ್ಲಿ ಆತ್ಮಚರಿತ್ರೆಯ ಪ್ರಾರಂಭ, ಕನ್ನಡದ ಮೊಟ್ಟಮೊದಲ ಆತ್ಮಚರಿತ್ರೆ, ಕನ್ನಡದಲ್ಲಿ ರಚನೆಯಾದ 2ನೇ ಆತ್ಮಚರಿತ್ರೆ, ಕನ್ನಡದಲ್ಲಿ ರಚನೆಯಾದಂಥ ಪ್ರಮುಖ ಆತ್ಮಚರಿತ್ರೆಗಳು. ಇವಿಷ್ಟು ಅಂಶಗಳ ಬಗ್ಗೆ ನಾವು 3ನೇ ಅವಧಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಯುರೋಪ್ ಖಂಡದಾಗ ಆತ್ಮಚರಿತ್ರೆ ಆರಂಭ ಆಗಲಿಕ್ಕೆ ಏನು ಕಾರಣ? ಮೊಟ್ಟ ಮೊದಲಿಗೆ ಯುರೋಪ್ ಖಂಡದಾಗ ಆತ್ಮಚರಿತ್ರೆಗಳು ಯಾಕೆ ಹುಟ್ಟುಕೊಂಡವು ಅನ್ನೋದನ್ನು ನೋಡೋಣ. ಯುರೋಪ್ ಖಂಡದಾಗ ಆತ್ಮಚರಿತ್ರೆಯ ಹುಟ್ಟು ಮತ್ತು ಬೆಳವಣಿಗೆ ಆಗ್ಲಿಕ್ಕೆ ಒಂದು ಪ್ರಮುಖ ಕಾರಣ ಅಂದ್ರೆ ಕ್ರೈಸ್ತ ಮತದ ಮುಖ್ಯ ಅಂಶಗಳಲ್ಲಿ ಒಂದಾದಂಥ ಪಾಪ ನಿವೇದನೆ. ಇದರಿಂದ ಆತ್ಮ ಪರಿಶೋಧನೆಯ ಸ್ವಭಾವ ಬೆಳೀತದೆ. ಯುರೋಪ್ನಾಗ ಬಹಳ ಹಿಂದೆಯೇ ಆತ್ಮಚರಿತ್ರೆಯ ಅಂಶವುಳ್ಳ ಅನೇಕ ಕೃತಿಗಳು ಬರೆಯಲ್ಪಟ್ಟವು. ಯಾಕಂದ್ರೆ ಕ್ರೈಸ್ತ ಮತದಾಗ ಆತ್ಮ ನಿವೇದನೆ ಮಾಡಿಕೊಳ್ಳೋದು, ತಾವು ಮಾಡಿದಂಥ ಪಾಪವನ್ನು ನಿವೇದನೆ ಮಾಡಿಕೊಳ್ಳೋದು ಬಹಳಷ್ಟು ಪ್ರಮುಖವಾದಂಥ ಅಂಶ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸೋದು ಅವರು ಅದೊಂದು ಶ್ರೇಷ್ಠವಾದಂತಹ ಧರ್ಮ ಅಂತ ಅಂದ್ಕೊಂಡಿದ್ರು. ತಪ್ಪನ್ನು ಮಾಡಿಬಿಟ್ಬಿಡೋದಲ್ಲ, ಆ ಮಾಡಿದ ತಪ್ಪು ಅಂತ ಗೊತ್ತಾದಾಗ ಆ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸೋದನ್ನು ಎಲ್ಲ ಕ್ರೈಸ್ತ ಮತದ ಅನುಯಾಯಿಗಳು ಅಭ್ಯಾಸ ಮಾಡಿಕೊಂಡಿದ್ರು. ಆ ಅಭ್ಯಾಸದ ಪರಿಣಾಮನೇ ಯುರೋಪ್ ಖಂಡದಾಗ ಆತ್ಮಚರಿತ್ರೆಗಳು ಹುಟ್ಟಲಿಕ್ಕೆ ಕಾರಣ ಆದವು. ಉಪಲಬ್ಧ ಆದಂಥ ಕೃತಿಗಳ ಆಧಾರದ ಮ್ಯಾಗ ಹೇಳೋದಾಯಿತು ಅಂದ್ರೆ 128-180 ಕ್ರಿಸ್ತಪೂರ್ವ 128ರಿಂದ 180ರಾಗ ಜೀವಿಸಿದ್ದಂಥ ಮಾರ್ಕಸ್ ಅರಿಲಿಯಸ್ ಅನ್ನೋ ರಾಜ ಮೆಡಿಟೇಷನ್ಸ್ ಅನ್ನೋ ಆತ್ಮಕಥೆಯನ್ನು ಸೃಷ್ಟಿ ಮಾಡ್ತಾನೆ. ಯಾರು? ಮಾರ್ಕಸ್ ಅರಿಲಿಯಸ್ ಅನ್ನೋ ರಾಜ ಮೆಡಿಟೇಷನ್ಸ್ ಅನ್ನೋ ಆತ್ಮಕಥೆಯನ್ನು ಬರೀತಾನೆ. ಇದ ಗುಂಪಿಗೆ ಸೇರಿದಂಥ ಮತ್ತೊಂದು ಬರವಣಿಗೆ ಅಲ್ಲಿ ಬರ್ತದೆ. ಅದು ಯಾವುದಂದ್ರೆ ಸೇಂಟ್ ಅಗಸ್ಟಿನ್ ಬರೆದಂಥ ಕನ್ಫೆಷನ್ಸ್ ಅನ್ನೋ ಕೃತಿ. ಸೇಂಟ್ ಅಗಸ್ಟಿನ್ ಬರೆದಂಥ ಕನ್ಫೆಷನ್ಸ್ ಅನ್ನೋ ಕೃತಿ ಆತ್ಮಕಥೆಯ ಹಾದಿ ಒಳಗಡೆ ಬಹಳ ದೊಡ್ಡದಾದಂಥ ಮೈಲುಗಲ್ಲು ಅಂತ ಹೇಳ್ತಾರೆ. ಆ ಟೈಟಲ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ರೀ. ಕನ್ಫೆಷನ್ಸ್ ಅಂದ್ರೆ ಪ್ರಾಯಶ್ಚಿತ್ತ ಪಡೋದು, ಪಾಪ ನಿವೇದನೆಯನ್ನು ಮಾಡಿಕೊಂಡು ಮಾಡಿದ ಪಾಪಕ್ಕಾಗಿ ನಾನು ಈ ಥರ ಮಾಡಿದ್ನಲ್ಲ ಅಂತ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕನ್ಫೆಷನ್ಸ್. ಹೀಗಾಗಿ ಇದು ಆತ್ಮಚರಿತ್ರೆಯ ಹಾದಿ ಒಳಗಡೆ ಒಂದು ಮೈಲುಗಲ್ಲು ಅಂತ ವಿದ್ವಾಂಸರು ಹೇಳ್ತಾರೆ. ಇನ್ನು ಕನ್ನಡದಾಗ ಬರೋದಾತಂದ್ರೆ ಕನ್ನಡದಾಗ ನಮ್ಮ ವಚನಕಾರರ ಬರೆದಂಥ ಅನುಭವ
ಅನುಭವ, ಆತ್ಮವಿಮರ್ಶೆಯ ಅಂಶಗಳನ್ನು ಒಳಗೊಂಡವು. ಪ್ರತಿಯೊಬ್ಬ ವಚನಕಾರ ಕೂಡ ತನ್ನ ಅನುಭವ ಮತ್ತು ಅನುಭವದಿಂದ ವಚನಗಳನ್ನು ಬರೆದಾನ. ಕೆಲವು ಅನ್ನೋದಕ್ಕಿಂತ ಬಹಳಷ್ಟು ವಚನಗಳು ಆತ್ಮವಿಮರ್ಶೆಯ ವಚನಗಳ ಆಗ್ಯವು. ಆ ಆತ್ಮವಿಮರ್ಶೆಯ ವಚನಗಳು ಕೂಡ ಆತ್ಮಚರಿತ್ರೆಯ ಒಂದು ಅಂಶ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ. ನಾವು ಹೇಳಿದ್ವಿ ಭಾಷಾಂತರದ ಮೂಲಕ ಕನ್ನಡದಾಗ ಆತ್ಮಚರಿತ್ರೆ ಬರವಣಿಗೆ ಪ್ರಾರಂಭ ಆಯಿತು ಅಂತ. ಅನ್ಯ ಭಾಷೆಯಿಂದ ಕನ್ನಡಕ್ಕೆ ಆತ್ಮಕಥೆಗಳು ಬಂದು ಆ ಆತ್ಮಕಥೆಯೇ ಕನ್ನಡದ್ದೇ ಆತ್ಮಕಥೆಗಳು ಹುಟ್ಕೊಳ್ಳಿಕ್ಕೆ ದಾರಿಯನ್ನು ಮಾಡಿಕೊಟ್ವು. ಈ ನಿಟ್ಟಿನೊಳಗಡೆ ಈಗಾಗಲೇ ಹೆಸರಿಸಿದಂಥ ನಿಟ್ಟೂರು ಶ್ರೀನಿವಾಸ ದಂಪತಿಗಳು ಗುಜರಾತಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿದಂಥ ಸತ್ಯಶೋಧನೆ ಆತ್ಮಕಥೆ. ಇದು ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ಪ್ರಪ್ರಥಮವಾದಂಥ ಆತ್ಮಕಥೆ. ಈ ಆತ್ಮಕಥೆಯನ್ನು ಆಧರಿಸಿ ಕನ್ನಡದಲ್ಲಿ ಸ್ವತಂತ್ರವಾದಂಥ ಆತ್ಮಕಥೆಯ ಬರವಣಿಗೆ ಆರಂಭ ಆಯಿತು. ಕನ್ನಡದಾಗ ಬರೆದಂಥ ಮೊಟ್ಟ ಮೊದಲ ಆತ್ಮಕಥೆ ಅಂದರೆ ಹರ್ಡೇಕರ್ ಮಂಜಪ್ಪನವರ ನನ್ನ 30 ವರ್ಷಗಳ ಕಾಣಿಕೆ ಅಂತ. ಇನ್ನು ಗಾಂಧೀಜಿಯವರ ದಟ್ಟ ಪ್ರಭಾವಕ್ಕೆ ಒಳಗಾದಂಥ ಹರ್ಡೇಕರ್ ಮಂಜಪ್ಪ ಅವರು ಗಾಂಧೀಜಿಯವರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಹೆಚ್ಚಿನ ಭಾಗವನ್ನು 1906ರಿಂದ ಆರಂಭಗೊಂಡಂಥ ತಮ್ಮ ಸಾರ್ವಜನಿಕ ಜೀವನದ ವಿವರಣೆಗೆ ಮೀಸಲಿಟ್ಟಾರ. ಅಂದ್ರೆ ಇದರಾಗ ಗಾಂಧೀಜಿಯ ಸಂಕ್ಷಿಪ್ತ ಪರಿಚಯನೂ ಅದ, ಜೊತೆಗೆ ಹರ್ಡೇಕರ್ ಮಂಜಪ್ಪನವರು ಸಾರ್ವಜನಿಕರೊಂದಿಗೆ ಬೆರೆತು ಸಾರ್ವಜನಿಕವಾಗಿ ಹೆಂಗೆ ಜೀವನವನ್ನು ನಡೆಸಿದ್ರು ಅನ್ನೋ ವಿವರಣೆಯನ್ನು ಕೂಡ ಈ ಆತ್ಮಕಥೆಯಲ್ಲಿ ನಾವು ನೋಡ್ತೀವಿ. ಇನ್ನು ಕನ್ನಡದಾಗ ರಚನೆಯಾದಂಥ ಎರಡನೇ ಆತ್ಮಕಥೆ ಅಂದ್ರೆ G.P. ರಾಜರತ್ನಂ ಅವರು ಬರೆದ 10 ವರ್ಷ. ಅವರು 1928ರಿಂದ 1939ರವರೆಗಿನ ತಮ್ಮ ಸಾಹಿತ್ಯದ ಚಟುವಟಿಕೆಗಳನ್ನು ಕುರಿತು ಇದ್ರಾಗ ಬರೆದಾರ. G.P. ರಾಜರತ್ನಂ ಅವರು ಇದನ್ನು ಬರೆದಾಗ ನಾನು ಫ್ರಸ್ಟ್ರೇಟ್ ಆಗಿದ್ದೆ, ಬರೆದು ಮುಗಿಸಿದ ಮೇಲೆ ಮನಸ್ಸು ಹಿತವಾದಂಥ ಸಮಾಧಾನವನ್ನು ಅನುಭವಿಸ್ತು ಅಂತ ಹೇಳ್ಯಾರ. ಇದೇ ದಾರಿ ಒಳಗಡೆ ಕನ್ನಡದಲ್ಲಿ ಪ್ರಮುಖ ಆತ್ಮಕಥನಗಳು ಹುಟ್ಟುಕೊಂಡು, ಪ್ರಮುಖ ಆತ್ಮಕಥನಗಳು ಅನ್ನೋದಕ್ಕಿಂತ ಬಹಳಷ್ಟು ಆತ್ಮಕಥೆಗಳು ಹುಟ್ಟುಕೊಂಡು, ನಮ್ಮ ಸಿಕ್ಕಂಥ ಸಮಯದಲ್ಲಿ ನಾವು ಒಂದಿಷ್ಟು ಆತ್ಮಕಥೆಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟಿಗೆ ಶಿವರಾಮ್ ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳು. ಈ ಆತ್ಮಚರಿತ್ರೆ ಕಾರಂತರ ಬಹುಮುಖ ವ್ಯಕ್ತಿತ್ವಕ್ಕೆ ಹಿಡಿದಂಥ ಒಂದು ಕನ್ನಡಿ. ಅವರ ಬಾಳಿನ 20-30 ವರ್ಷಗಳ ಸಾರ್ವಜನಿಕ ಜೀವನದ ಅದ್ಭುತ ಚಿತ್ರಣವನ್ನು ನಾವು ಈ ಚರಿತ್ರೆಯಲ್ಲಿ ನೋಡ್ತೇವೆ. ಕಾರಂತರು ಆ ವೇಳೆ ಒಳಗೆ ಗುರಿ ಇಲ್ಲದೆ ಹುಚ್ಚು ಮನಸ್ಸು ಹೆಂಗೆ ತೋರ್ತದ ಹಂಗೆ ಹೋಗ್ತಾ ಇದ್ರು. ಆ ರೀತಿ ಹೋಗಿ ಅವರು ಕೈ ಸುಟ್ಟುಕೊಂಡಿದ್ದು ಕೂಡ ಉಂಟು. ಕೆಲವು ಯಶಸ್ವಿಯಾದಂಥ ಪ್ರಸಂಗಗಳು ಕೂಡ ಆದವು. ಅವೆರಡನ್ನೂ ಕೂಡ ಕೈ ಸುಟ್ಟುಕೊಂಡಂಥ ಅನುಭವ ಹಂಗೆ ಯಶಸ್ವಿಯಾದಂಥ ಪ್ರಸಂಗ ಎರಡನ್ನೂ ಕೂಡ ತುಂಬ ಸ್ವಾರಸ್ಯಪೂರ್ಣವಾಗಿ ಅವರು ತಮ್ಮ ಹುಚ್ಚು ಮನಸ್ಸಿನ 10 ಮುಖಗಳು ಆತ್ಮಚರಿತ್ರೆಯಲ್ಲಿ ಹೇಳ್ಯಾರ. ಇನ್ನು DVಜಿಯವರ ಜ್ಞಾಪಕ ಚಿತ್ರಶಾಲೆ, ಇದು 2 ಸಂಪುಟದಲ್ಲಿ ಪ್ರಕಟ ಆದಂಥ ಆತ್ಮಚರಿತ್ರೆ. ಇದೊಂದು ಅಪೂರ್ವ ಸಾಧನೆ ಅಂತ ಹೇಳ್ತಾರೆ. ಇದನ್ನು ಬರೆಯಕ್ಕೆ ಶುರು ಮಾಡಿದಾಗ ಅವ್ರಿಗೆ 70ಕ್ಕೂ ಹೆಚ್ಚು ವಯಸ್ಸಾಗಿತ್ತು. ಅದಕ್ಕೆ ಅವರು ತಮ್ಮ ಕೃತಿ ಒಳಗಡೆ ಹೇಳ್ತಾರೆ, ಈ ಕೃತಿ ಛಾಯಾಬಿಂಬ ಅಂತ. ನನ್ನ 70 ವರ್ಷದಲ್ಲಿ ನನ್ನ ಜೀವನದ ಎಲ್ಲ ಅನುಭವಗಳನ್ನು ನಾನು ಬರ್ಕೊಂಡು ಹೋಗಿದ್ದೀನಿ. ಆದರೆ ಅದರಲ್ಲಿ ಸ್ಪಷ್ಟವಾದ ಚಿತ್ರಣ ಇಲ್ಲದೆ ಹೋದರೂ ಕೂಡ ಒಂದು ಗುರುತಿಸಬಹುದಾದಂಥ ಚಿತ್ರಣ ಖಂಡಿತ ಅದ ಅನ್ನೋದನ್ನು ಅವರು ಹೇಳ್ಯಾರ. ಇನ್ನು ಮಾಸ್ತಿಯವರ ಭಾವ ಅನ್ನತಕ್ಕಂಥ ಆತ್ಮಚರಿತ್ರೆ 3 ಸಂಪುಟದಾಗ ರಚನೆಯಾದಂಥ ಕೃತಿ. ಮೊದಲನೇ ಸಂಪುಟ ಬಾಲ್ಯದಿಂದ ಕೌಮಾರ್ಯದವರೆಗಿನ ಅವರ ಜೀವನವನ್ನು ಹೇಳ್ತದೆ. ಎರಡನೇ ಭಾಗ ಅವರ ಅಧಿಕಾರದ ಅವಧಿಯ ಬಗ್ಗೆ ಹೇಳ್ತದೆ. ಇನ್ನು 3ನೇ ಭಾಗ ಅವರ ವಿಶ್ರಾಂತಿ ಜೀವನವನ್ನು ಚಿತ್ರಿಸ್ತದೆ. ಹೀಗಾಗಿ ಇದು ಗಾತ್ರದಾಗ ಮಾತ್ರ ಅಲ್ಲ, ಪಾತ್ರದಲ್ಲೂ ಕೂಡ ದೊಡ್ಡದು ಅಂತ ವಿದ್ವಾಂಸರೇ ಹೇಳ್ತಾರೆ. ನೆಕ್ಸ್ಟ್ ಗುಬ್ಬಿ ವೀರಣ್ಣನವರ ಕಲೆಯೇ ಕಾಯಕ. ಈ ಆತ್ಮಚರಿತ್ರೆ ಅಂದಿನ ಕಲಾವಿದರ ಸ್ಥಿತಿಗತಿ, ಹೋರಾಟದ ಬದುಕು, ನಾಟಕಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಿದ್ದಂಥ ಕಾಲದಲ್ಲಿ
ಅವರು ಕಲಾವಿದರು, ನಾಟಕಕಾರರು ಪರದಾಡಿದಂತಹ ಪರಿ 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 ಅನ್ನುವ ಬದುಕಿನ ಚಿತ್ರಣವನ್ನು ಈ ಆತ್ಮಕಥೆಯಲ್ಲಿ ನಾವು ನೋಡ್ತೀವಿ. ಇನ್ನು ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಈ ಆತ್ಮಚರಿತ್ರೆ ಕೂಡ 2 ಸಂಪುಟದಾಗ ಹೊರಗೆ ಬಂದದ. ಕುವೆಂಪು ಅವರನ್ನು ಅಭ್ಯಾಸ ಮಾಡಬೇಕು ಅನ್ನೋರಿಗೆ ಇದೊಂಥರ ಕೈಪಿಡಿ ಇದ್ದಂಗ್ರಿ. ಅವರು ತಮ್ಮ ಬಾಲ್ಯದಿಂದ ಕುಲಪತಿ ಆಗೋ ತನಕ ಏನೇನು ಅವ್ರ ಜೀವನದಾಗ ನಡೆದವಲ್ಲ ಎಲ್ಲವನ್ನು ಕೂಡ ಯಥಾವತ್ತಾಗಿ ಅವರು ತಮ್ಮ ನೆನಪಿನ ದೋಣಿಯಲ್ಲಿ ಆತ್ಮಕಥೆ ಒಳಗೆ ಚಿತ್ರಣ ಮಾಡ್ಯಾರ. ಇದೊಂದು ಕುವೆಂಪುರವರ ಸಂಪೂರ್ಣ ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟಂಥ ಒಬ್ಬ ವ್ಯಕ್ತಿಗೆ ಕೈಪಿಡಿ. ಇದಿಷ್ಟು 3ನೇ ಅವಧಿಯ ಸಿಲೆಬಸ್. ಇನ್ನು 4ನೇ ಅವಧಿ ರೀ. ಇವಾಗ ನಾವೇನು ಮಾಡ್ತೀವಿ ಅಂತಂದ್ರೆ ನೇರವಾಗಿ 6 ಆತ್ಮಕಥೆಗಳ ಆಯ್ದ ಭಾಗಗಳು ಅನ್ನುವ ಪಠ್ಯವನ್ನು ಪ್ರವೇಶ ಮಾಡ್ತೀವಿ. ಅದರಲ್ಲಿ ಮೊದಲನೆಯ ಆತ್ಮಕಥೆಯ ಆಯ್ದ ಭಾಗ ಯಾವುದು ಅಂದ್ರೆ ಮುದ್ದು ಮಕ್ಕಳಿಗೆ ಪತ್ರಗಳು ಅಂತ. ಮುದ್ದು ಮಕ್ಕಳಿಗೆ ಪತ್ರಗಳು ಇದು ದೇ ಜವರೇಗೌಡ ಅವರ ಆತ್ಮಕಥೆಯ ಆಯ್ದ ಭಾಗ. ದೇ ಜವರೇಗೌಡ ಅವರ ಆತ್ಮಕಥೆಯ ಆಯ್ದ ಭಾಗವನ್ನು ನೋಡೋದಕ್ಕಿಂತ ಮೊದಲಿಗೆ ಆ ಆತ್ಮಕಥೆಯ ಆತ್ಮ ದೇ ಜವರೇಗೌಡ ಅವರ ಪರಿಚಯ ಮಾಡಿಕೊಂಡು ಆಮೇಲೆ ಅವರ ಆತ್ಮಕಥೆ ನೋಡೋಣ. ಯಾವುದೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಶಬ್ದದಾಗ ಸೆರೆ ಹಿಡಿಯೋಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿಯನ್ನು ನಾವು ಪರಿಚಯ ಮಾಡೋದು ಅಂತಂದ್ರೆ ಮ್ಯಾಲಿನ ಕೆಲವು ಸಂಗತಿಗಳನ್ನು ತಿಳ್ಕೊಬಹುದೇ ವಿನಃ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. ಈಗ ನಾವಿಲ್ಲಿ ದೇ ಜವರೇಗೌಡ ಅವರ ಹೊರಗೆ ಮೇಲೆ ಕಾಣ್ತಕ್ಕಂಥ ಕೆಲವು ಸಂಗತಿಗಳನ್ನು ಅಭ್ಯಾಸ ಮಾಡೋಣ. ಇವರ ಪರಿಚಯದಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ಅಭ್ಯಾಸ ಮಾಡ್ತೀವಿ. ಫಸ್ಟಿಗೆ ಪ್ರಸ್ತಾವನೆ ನೋಡ್ತೀವಿ, ಆಮೇಲೆ ದೇ ಜವರೇಗೌಡ ಅವರ ವೈಯಕ್ತಿಕ ಪರಿಚಯ ನೋಡ್ತೀವಿ, ದೇ ಜವರೇಗೌಡ ಅವರ ವೃತ್ತಿ ಜೀವನ ನೋಡ್ತೀವಿ, ಅವರ ವಿಶೇಷ ಸಾಧನೆಗಳನ್ನು ನೋಡ್ತೀವಿ, ಅವ್ರು ಬರೆದಂಥ ಪ್ರಮುಖ ಕೃತಿಗಳನ್ನು ನೋಡ್ತೀವಿ, ಹಾಗೆ ಅವರಿಗೆ ದೊರೆತಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡ್ತೀವಿ. ಇದು ದೇ ಜವರೇಗೌಡ ಅವರ ಭಾವಚಿತ್ರ. ಆ ಪಕ್ಕದಲ್ಲೇ ಒಂದು ಬರೆದದ ರಾಷ್ಟ್ರಕವಿ ಕುವೆಂಪು ಅವರ ಮಾನಸ ಪುತ್ರ ದೇ ಜಗೌ ಅಂತ. ಅಂದರೆ ಕುವೆಂಪುರವರಿಗೆ ತುಂಬ ಇಷ್ಟವಾದಂಥ ಒಬ್ಬ ವ್ಯಕ್ತಿ ದೇ ಜವರೇಗೌಡ ಅವರು. ದೇ ಜಗೌ ಅನ್ನೋದು ದೇ ಜವರೇಗೌಡ ಅನ್ನುವುದರ ಋಸ್ವರೂಪ, ಅಂದರೆ ಸಂಕ್ಷಿಪ್ತ ರೂಪ. ಕುವೆಂಪು ಅವರ ಮಾನಸ ಪುತ್ರ ಅಂತಲೇ ಇವರಿಗೆ ಕರೀತಾರ. ಅವರು ಕುವೆಂಪು ಅವರ ಶಿಷ್ಯರಾಗಿ ಅವರ ಮಾರ್ಗದರ್ಶನದಿಂದ ಕನ್ನಡದ ಹೆಸರಾಂತ ಗದ್ಯ ಲೇಖಕರಲ್ಲಿ ಒಬ್ಬರಾಗ್ಯಾರ. ಕುವೆಂಪು ವಿದ್ಯಾವರ್ಧಕ ಸಂಘ ಇದು ಅವರ ಕನಸಿನ ಗುಡಿ. ಅವರ ಕನಸಿನ ಪರಿಣಾಮವಾಗಿ ಇವತ್ತು ಕುವೆಂಪು ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗ್ಯದ. ಈಗ ದೇ ಜವರೇಗೌಡ ಅವರ ವೈಯಕ್ತಿಕ ಪರಿಚಯ ನೋಡಬೇಕು ಅಂದ್ರೆ ಇವರು 8/7/1918 ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಚಕ್ಕೇರೆ ಅನ್ನೋ ಗ್ರಾಮದಾಗ ಹುಟ್ಟ್ಯಾರ. ತಂದೆ ಹೆಸರು ದೇವೇಗೌಡ, ತಾಯಿ ಹೆಸರು ಚೆನ್ನಮ್ಮ, ಪತ್ನಿ ಹೆಸರು ಸಾವಿತ್ರಮ್ಮ. ಇವರಿಗೆ 2 ಜನ ಮಕ್ಕಳು, ಒಬ್ಬರು ಶಶಿಧರ್ ಪ್ರಸಾದ್ ಮತ್ತೊಬ್ಬರು ಶಶಿಕಲಾ. ಇವರ ಶಿಕ್ಷಣ BA ಆನರ್ಸ್ ಪದವಿ ಹಾಗೂ MA ಪದವಿ. ಇವರು ತಮ್ಮ ಜೀವನದ ಅವಧಿಯನ್ನು ಮುಗಿಸಿದ್ದು ಮೇ 30, 2016. ಇನ್ನು ದೇ ಜವರೇಗೌಡ ಅವರ ವೃತ್ತಿ ಜೀವನವನ್ನು ನೋಡೋದಾತಂದ್ರೆ 1946 ಇವರು ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಿ ನೇಮಕಗೊಳ್ತಾರ. ನಂತರ ಅಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇರಿದ ಪರೀಕ್ಷಾ ಅಧಿಕಾರಿ. 1960 ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲರಾಗ್ತಾರ. ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಲೀಡರ್ ಆಗಿ ಕೆಲಸವನ್ನು ಆರಂಭಿಸ್ತಾರ. ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೂಡ ಇವರು ಅಧಿಕಾರವನ್ನು ಸ್ವೀಕರಿಸ್ತಾರ 1969. 1975 ಕುಲಪತಿ ಸ್ಥಾನದಿಂದ ಪ್ರಾಧ್ಯಾಪಕ ಹುದ್ದೆಗೆ ಮತ್ತೆ ವಾಪಸ್ ಬರ್ತಾರ. 1977 ತಮ್ಮ ಅಧ್ಯಾಪಕ ಹುದ್ದೆಗೆ ಇವರು ರಾಜೀನಾಮೆಯನ್ನು ನೀಡ್ತಾರೆ. ಇದು ಇವರ ವೃತ್ತಿ ಜೀವನ. ಒಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೇ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಶಿಕ್ಷಣ ಕ್ಷೇತ್ರದಲ್ಲೇ ತಮ್ಮ ವೃತ್ತಿ ಜೀವನವನ್ನು ಮುಗಿಸಿದವರು. ಇದು ವೃತ್ತಿ ಆಯಿತು.
ಇನ್ನು ಅವರ ಪ್ರವೃತ್ತಿಗಳು ಬಹಳಷ್ಟು ಇದ್ದವು ರೀ. ಆ ಪ್ರವೃತ್ತಿಯ ಪರಿಣಾಮಗಳಲ್ಲಿ ಸಾಹಿತ್ಯ ರಚನೆ ಕೂಡ ಒಂದು. ಇನ್ನು ದೇ ಜವರೇಗೌಡ ಅವರ ವಿಶೇಷ ಸಾಧನೆ ಬಗ್ಗೆ ಹೇಳಬೇಕು ಅಂದ್ರೆ, ದೇ ಜೆ ಗೌ ಅವರು ಕುಲಪತಿಗಳಾಗಿದ್ದಾಗ ವಿಶ್ವವಿದ್ಯಾಲಯದಾಗ ಅನೇಕ ಹೊಸ ವಿಭಾಗಗಳನ್ನು ಪ್ರಾರಂಭ ಮಾಡ್ತಾರೆ. ಅವರು ಪ್ರಾರಂಭ ಮಾಡಿದಂಥ ಎಲ್ಲ ವಿಭಾಗಗಳು ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸೋ ಥರ ನೋಡ್ಕೊತಾರೆ. ಜೊತೆಗೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ಕೈಗೆತ್ಕೊಂಡು ಅವುಗಳನ್ನು ಯಶಸ್ವಿ ಕೂಡ ಮಾಡ್ತಾರೆ. ಅವರು ಎತ್ಕೊಂಡಂಥ ಯೋಜನೆಗಳಂತಂದ್ರೆ ಕನ್ನಡ ವಿಶ್ವಕೋಶ, ಆಮೇಲೆ ವಿಷಯ ವಿಶ್ವಕೋಶ ಕರ್ನಾಟಕ, ಇಂಗ್ಲಿಷ್ ಕನ್ನಡ ನಿಘಂಟು, ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಛಂದಸ್ಸಿನ ಇತಿಹಾಸ. ಇವು ಅವ್ರು ಕೈಗೊಂಡಂಥ ಯೋಜನೆಗಳು ಮತ್ತು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ಯೋಜನೆಗಳು ಯಾವ್ಯಾವ ಹೇಳ್ರಿ? ಕನ್ನಡ ವಿಶ್ವಕೋಶ, ವಿಷಯ ವಿಶ್ವಕೋಶ ಕರ್ನಾಟಕ, ಇಂಗ್ಲಿಷ್ ಕನ್ನಡ ನಿಘಂಟು, ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಛಂದಸ್ಸಿನ ಇತಿಹಾಸ. ಇವು ಅವರು ಮುಖ್ಯವಾದ ಯೋಜನೆಗಳು. ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಾನಪದ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದಂಥ ಶ್ರೇಯಸ್ಸು ದೇ ಜೆ ಗೌ ಅವರಿಗೆ ಹೋಗ್ತದೆ. ಅದಕ್ಕೊಂದು ಭದ್ರವಾದಂಥ ಬುನಾದಿಯನ್ನು, ತಳಹದಿಯನ್ನು ರೂಪಿಸಿಕೊಟ್ಟವರು ದೇ ಜೆ ಗೌ ಅವರು. ದೇ ಜೆ ಗೌ ಅವರಿಗೆ ಸಾಹಿತ್ಯ ಕ್ಷೇತ್ರ ತುಂಬ ಇಷ್ಟ. ಅದರಲ್ಲೂ ಜಾನಪದ ಸಾಹಿತ್ಯ ಕ್ಷೇತ್ರ ಅಂದರೆ ತುಂಬಾ ಇಷ್ಟ. ಜಾನಪದ ಸಾಹಿತ್ಯ ಕ್ಷೇತ್ರಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಬಹಳನೇ ದೊಡ್ಡದು. ಜಾನಪದ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕಾದ್ರೆ ನಾವು ದೇ ಜೆ ಗೌ ಅವರ ಸಾಹಿತ್ಯವನ್ನು ಬಿಟ್ಟು ಅಭ್ಯಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಕೊಡುಗೆಯನ್ನು ಕೊಟ್ಟಾರ ಜಾನಪದ ಕ್ಷೇತ್ರಕ್ಕೆ. ಇನ್ನು ದೇ ಜೆ ಗೌ ಅವರ ಸಾಹಿತ್ಯ ಸೇವೆ ಏನು ಅಂತ ನೋಡೋದಾದ್ರೆ, ಇವರು ಕೆಲವೊಂದು ಕೃತಿಗಳನ್ನು ಸಂಪಾದನೆ ಮಾಡ್ಯಾರ. ಕಬ್ಬಿಗರ ಕಾವ, ಜೈಮಿನಿ ಭಾರತ ಸಂಗ್ರಹ, ಧರ್ಮಾಮೃತ ಸಂಗ್ರಹ, ನಳ ಚರಿತ್ರೆ, ಲೀಲಾವತಿ ಪ್ರಬಂಧ, ಸಾಹಿತ್ಯ ಆರಾಧನೆ ಮುಂತಾದವು ಇವರು ಸಂಪಾದನೆ ಮಾಡಿದಂಥ ಕೃತಿಗಳು. ಕುವೆಂಪು ಶೈಲಿ, ಇಣುಕು ನೋಟ, ಗದ್ಯ ಶೈಲಿ, ಗದುಗಿನ ಭಾರತ, ಶ್ರೀರಾಮಾಯಣ ದರ್ಶನಂ, ವಚನ ಚಂದ್ರಿಕೆ ಇವು ಅವ್ರು ಬರೆದಂಥ ಸಂಶೋಧನೆ ಹಾಗೂ ವಿಮರ್ಶಾ ಕೃತಿಗಳು. ಜಾನಪದ ಅಧ್ಯಯನ, ಜಾನಪದ ವಾಹಿನಿ, ಜಾನಪದ ಸೌಂದರ್ಯ, ಜನಪದ ಗೀತಾಂಜಲಿ ಇವು ಅವ್ರು ಬರೆದಂಥ ಜಾನಪದ ಸಾಹಿತ್ಯಿಕ ಕೃತಿಗಳು. ಇವರು ಪ್ರಬಂಧ ಸಂಕಲನಗಳನ್ನು ಕೂಡ ಬರೆದಾರ. ಕೆನೆ, ತೆನೆ, ಬೆರಕೆ ಸೊಪ್ಪು ಇವು ಅವ್ರು ಬರೆದಂಥ ಪ್ರಬಂಧ ಸಂಕಲನಗಳು. ಕಡುಗಲಿ ಕುಮಾರರಾಮ, ಬೆಂಗಳೂರು ಕೆಂಪೇಗೌಡ ಇವು ಅವ್ರು ಬರೆದಂಥ ಐತಿಹಾಸಿಕ ಕಾದಂಬರಿಗಳು. ಇವರು ಎಲ್ಲವನ್ನೂ ಬರೆದ ನಂತರ ತಮ್ಮನ್ನು ತಾವೇ ಬರ್ಕೋಬೇಕು ಅಂತ ಅನಿಸ್ತು. ತಮ್ಮ ಜೀವನವನ್ನು ತೆರೆದಿಡಬೇಕು ಅಂತ ಅನಿಸ್ತು. ಆವಾಗ ಅವ್ರು ಬರೆದಂಥ ಕಥೆಯೇ ಆತ್ಮಕಥೆ. ಅದರ ಹೆಸರು ಹೋರಾಟದ ಬದುಕು. ಇವರು ಕೆಲವೊಂದು ಕೃತಿಗಳನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿದ್ದು ಕೂಡ ಉಂಟು ಬೇರೆ ಭಾಷೆಯಿಂದ. ಅದರಲ್ಲಿ ಪ್ರಮುಖವಾದಂಥವು ಯಾವ್ಯಾವ ಅಂದ್ರೆ ಗುರುನಾನಕ್, ಟಾಲ್ಸ್ಟಾಯ್ 2 ನಾಟಕಗಳು, ಯುದ್ಧ ಮತ್ತು ಶಾಂತಿ, ಹಮ್ಮು ಬಿಮ್ಮು ಇವು ಅವರು ಕನ್ನಡಕ್ಕೆ ಅನುವಾದ ಮಾಡಿದಂಥ ಕೃತಿಗಳು. ಇವರ ಶೈಕ್ಷಣಿಕ ಸೇವೆ, ಸಾಹಿತ್ಯಿಕ ಸೇವೆ, ಸಾಮಾಜಿಕ ಸೇವೆ, ಅದರಲ್ಲೂ ವಿಶೇಷವಾಗಿ ಜಾನಪದ ಕ್ಷೇತ್ರಕ್ಕೆ ಇವರು ಕೊಟ್ಟಂಥ ಕೊಡುಗೆಯನ್ನು ಗಮನಿಸಿ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದವು. ಹಾಗಾದರೆ ಅವ್ರು ಪಡೆದಂಥ ಪ್ರಶಸ್ತಿ ಪುರಸ್ಕಾರಗಳು ಯಾವ್ಯಾವು? ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. ಡಾಕ್ಟರೇಟ್ ಪ್ರಶಸ್ತಿಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೂ ತುಂಬಾ ವ್ಯತ್ಯಾಸ ಅದ. ವಿಶ್ವವಿದ್ಯಾಲಯದಲ್ಲಿ ನೋಂದಣಿ ಮಾಡಿಸಿ ವಿಶ್ವವಿದ್ಯಾಲಯ ಒಬ್ಬ ಮಾರ್ಗದರ್ಶಕರನ್ನು ನೇಮಿಸಿ ಯಾವುದಾದ್ರೂ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ಮಾರ್ಗದರ್ಶಕರ ಅಡಿಯಲ್ಲಿ ಅವರ ಮಾರ್ಗದರ್ಶನದಂತೆ ಒಬ್ಬ ವಿದ್ಯಾರ್ಥಿ ಸಂಶೋಧನೆ ಮಾಡಿ ಒಂದು ವಿಷಯದ ಬಗ್ಗೆ ಪ್ರಬಂಧವನ್ನು ರಚನೆ ಮಾಡಿ ಅದನ್ನು ವಿಶ್ವವಿದ್ಯಾಲಯಕ್ಕೆ ಮಂಡಿಸಿ ವಿಶ್ವವಿದ್ಯಾಲಯ ಆ ಮಹಾಪ್ರಬಂಧವನ್ನು ಸಮ್ಮತಿಸಿದ ಮೇಲೆ ವಿಶ್ವವಿದ್ಯಾಲಯ ಆ ವಿದ್ಯಾರ್ಥಿಗೆ ಕೊಡ್ತಕ್ಕಂಥ PhD ಪದವಿ ಇದೆಯಲ್ಲ ಅದಕ್ಕೆ ಡಾಕ್ಟರೇಟ್ ಅಂತ ಕರೀತಾರೆ. ಗೌರವ ಡಾಕ್ಟರೇಟ್ ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ನೋಂದಣಿ ಮಾಡಿಸಿರೋದಿಲ್ಲ, ಮಾರ್ಗದರ್ಶಕರಿರೋದಿಲ್ಲ, ಅಥವಾ PhD ಮಹಾಪ್ರಬಂಧವನ್ನು ಬರೆಯಬೇಕಾಗಿಲ್ಲ. ಒಬ್ಬ ವ್ಯಕ್ತಿಯ ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ ಒಟ್ಟಾರೆ ಯಾವುದೇ ಕ್ಷೇತ್ರಕ್ಕಾಗಲಿ
ಒಬ್ಬ ವ್ಯಕ್ತಿ ಕೊಟ್ಟಂಥ ಕೊಡುಗೆಯನ್ನು ಗಮನಿಸಿ ಅವರಿಗೆ ಗೌರವಪೂರ್ಣವಾಗಿ ವಿಶ್ವವಿದ್ಯಾಲಯ ಕೊಡ್ತಕ್ಕಂಥ ಡಾಕ್ಟರೇಟನ್ನು ಗೌರವ ಡಾಕ್ಟರೇಟ್ ಅಂತ ಕರೀತಾರೆ. ಇವರು PhD ಮಾಡಿ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪಡೆದವರಲ್ಲ, ಸೇವೆಯನ್ನು ಸಲ್ಲಿಸಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದವರು. ಹೀಗಾಗಿ ಅವ್ರು ಪಡೆದಂಥದ್ದು ಏನು ಅಂತಂದ್ರೆ ಗೌರವ ಡಾಕ್ಟರೇಟ್. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಾರ, ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಾರ, ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಲಭಿಸ್ಯದ. ಆಮೇಲೆ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಿದ. ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಅನ್ನೋ ಬಿರುದನ್ನು ನೀಡ್ಯದ. 1970ರಾಗ ಬೆಂಗಳೂರಲ್ಲಿ ನಡೆದಂಥ 47ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ದೇ ಜವರೇಗೌಡ ಅವರು ವಹಿಸ್ಕೊಂಡಿದ್ದರು. ಈ ದೇ ಜವರೇಗೌಡ ಅವರ ಕಿರುಪರಿಚಯವನ್ನು ಮಾಡ್ಕೊಂಡ್ಮೇಲೆ ಇದರ ಔಟ್ಕಮ್, ಇದರ ಫಲಿತಾಂಶ ಏನು ಅಂತಂದ್ರೆ, ಕನ್ನಡದ ಮೇರು ಸಾಹಿತಿಗಳಲ್ಲಿ ಒಬ್ಬರಾದಂಥ ದೇ ಜವರೇಗೌಡ ಅವರ ಬಗ್ಗೆ ಅರಿವು ಮೂಡ್ತದೆ. ಜೊತೆಗೆ ದೇ ಜವರೇಗೌಡ ಅವರ ಸಾಹಿತ್ಯದ ಬಗ್ಗೆ ಓದಬೇಕು ಅನ್ನೋ ಆಸಕ್ತಿ ಮೂಡ್ತದೆ. ಇದು 4ನೇ ಅವಧಿಯ ವಿಷಯ. 5ನೇ ಅವಧಿಯಾಗ ನಾವೇನು ನೋಡ್ತೀವಿ ಅಂತಂದ್ರೆ, ದೇ ಜವರೇಗೌಡ ಅವರ ಆತ್ಮಕಥೆಯ ಆಯ್ದ ಭಾಗವನ್ನು ನೋಡ್ತೀವಿ. ಅದು 5ನೇ ಅವಧಿ. ಶೀರ್ಷಿಕೆ ಮುದ್ದು ಮಕ್ಕಳಿಗೆ ಪತ್ರಗಳು. ಅದರಲ್ಲಿ ಉಪಶೀರ್ಷಿಕೆಗಳು ಕೂಡ ತುಂಬ ಬರ್ತವ್ರಿ. ಫಸ್ಟ್ ಒನ್ ಪ್ರಸ್ತಾವನೆ, 2ನೇದು ಪುನಾದಲ್ಲಿ ಕಳೆದ ದಿನಗಳು. ಆ ಪುನಾದಲ್ಲಿ ಕಳೆದ ದಿನಗಳ ಒಳಗಡೆ ಮತ್ತು ಸಬ್ ಪಾಯಿಂಟ್ಸ್ ಬರ್ತವ್ರಿ. ತಾಯಿಯಿಂದ ದೂರ ಇದ್ದು ದೇಜೇಗೌ ಅವರು ಅನುಭವಿಸಿದ ಯಾತನೆಯ ನೆನಪು. ಹೆಂಡತಿ ಮಕ್ಕಳಿಂದ ದೂರ ಇದ್ದು ದೇಜೇಗೌ ಅವರು ಅನುಭವಿಸಿದ ಯಾತನೆ. ದೇಜೇಗೌ ಅವರು ಮಕ್ಕಳಿಗೆ ಹೇಳಿದಂಥ ಬುದ್ಧಿ ಮಾತು. ದಿನನಿತ್ಯದ ಸಣ್ಣ ಸಂಗತಿಗಳು ಮತ್ತು ಕುಟುಂಬ ಜೀವನದ ಸೆಳೆತ ದೇಜೇಗೌ ಅವರಿಗೆ ಹೇಗೆ ಇತ್ತು ಅನ್ನೋದನ್ನು ಈ ಒಂದು ಅವಧಿಯಲ್ಲಿ ನಾವು ನೋಡ್ತೀವಿ. ಫಸ್ಟ್ ಪಾಯಿಂಟ್ ಪ್ರಸ್ತಾವನೆ. ಈ ಮುದ್ದು ಮಕ್ಕಳಿಗೆ ಪತ್ರಗಳು ಅನ್ನೋ ಆತ್ಮಕಥೆಯ ಭಾಗವನ್ನು ದೇಜೇಗೌ ಅವರ ಹೋರಾಟದ ಬದುಕು ಆತ್ಮಕಥೆಯಿಂದ ಆಯ್ಕೆ ಮಾಡಿಕೊಂಡೇವಿ. ಡಾಕ್ಟರ್ ತೀನಂ ಶ್ರೀಕಂಠಯ್ಯನವರ ಮಾರ್ಗದರ್ಶನದಂತೆ ದೇ ಜವರೇಗೌಡ ಅವರು ಮೈಸೂರು ವಿಶ್ವವಿದ್ಯಾಲಯದ ಪರೀಕ್ಷಾ ಅಧಿಕಾರಿಗಳಾಗಿರುವ ಸಂದರ್ಭದಲ್ಲಿ 3 ತಿಂಗಳ ಮಟ್ಟಿಗೆ ಅವರು ಭಾಷಾ ವಿಜ್ಞಾನದ ಸಂಸ್ಥೆಯಲ್ಲಿ ವಿಶೇಷ ಅಧ್ಯಯನಕ್ಕಂತ ಪುಣಾಕ ಹೋಗ್ತಾರೆ. 3 ತಿಂಗಳು ಪುಣಾದಾಗ ಇದ್ದಾಗ ತಮ್ಮ ಹೆಂಡತಿ ಮಕ್ಕಳಿಂದ ದೂರ ಇದ್ದು ಅನುಭವಿಸಿದಂಥ ಯಾತನೆಯನ್ನು ತಮ್ಮ ಮಕ್ಕಳಿಗೆ ಪತ್ರ ಬರೆಯೋದರ ಮೂಲಕ ನಿವೇದಿಸಿಕೊಂಡಾರ. ಈಗ ನೆಕ್ಸ್ಟ್ ಪಾಯಿಂಟ್, ಪುನಾದಲ್ಲಿ ಕಳೆದ ದಿನಗಳು. ಅದರಲ್ಲಿ 1ನೇ ಪಾಯಿಂಟ್, ತಾಯಿಯಿಂದ ದೂರ ಇದ್ದು ದೇಜೇಗೌ ಅವರು ಅನುಭವಿಸಿದ ಯಾತನೆಯ ನೆನಪು. ಈಗ ಅವರು ಭಾಷಾ ವಿಜ್ಞಾನ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಕ್ಕಂತ ಪುಣಾಕ್ ಹೋಗ್ಯಾರ ತಮ್ಮ ಮಕ್ಕಳನ್ನು ಬಿಟ್ಟು. ಆದರೆ ಅವ್ರು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ರು. ಆ ಸಂದರ್ಭವನ್ನು ಈಗ ಅವರು ನೆನಪು ಮಾಡ್ಕೊಳಕಂತಾರ. ವಿದ್ಯಾರ್ಥಿನಿಯ ಸಲುವಾಗಿ ತಾಯಿಯಿಂದ ದೂರ ಇದ್ದು ತಾಯಿಯ ಮಡಿಲನ್ನು ನೆನೆದು ಕಣ್ಣೀರಿಟ್ಟಿದ್ದನ್ನು, ವಿಶ್ವವಿದ್ಯಾಲಯದ ಆವರಣದಲ್ಲಿ ಹುಚ್ಚುರ ಥರ ಅಲ್ಲದಿದ್ದನ್ನು, ಆ ಸಮಯದಲ್ಲಿ ಓದಿನ ಕಡೆ ಗಮನ ಕೊಡದೆ ತಿರುಗಿದ್ದನ್ನು, ಆದರೂ ಓದ್ ಮುಗಿದ ತಕ್ಷಣ ಊರಿಗೆ ಹೋಗ್ತೀನಲ್ಲ ಅನ್ನೋ ಭರವಸೆ ಇಟ್ಟುಕೊಂಡು ಅಲ್ಲಿ ಇದ್ದಿದ್ದನ್ನು ಎಲ್ಲವನ್ನು ಕೂಡ ಅವ್ರು ನೆನಪು ಮಾಡ್ಕೋತಾರೆ. ತಾಯಿಯಿಂದ ದೂರ ಇದ್ದು ನಾನು ಹೇಗೆ ಅತ್ತೆ, ನನ್ನ ತಾಯಿಯನ್ನು ನೋಡಿದೆ, ನಾನು ಹೇಗೆ ಹುಚ್ಚುರ ಥರ ವಿಶ್ವವಿದ್ಯಾಲಯದ ಆವರಣದಾಗ ತಿರುಗಿದೆ, ಆ ಟೈಮ್ದಲ್ಲಿ ನನ್ನ ತಾಯಿ ನೆನಪಿಂದ ನಾನು ಓದಿನ ಕಡೆ ಗಮನ ಹರಿಸೋಕ್ಕಾಗಲಿಲ್ಲ, ಆದ್ರೂ ಕೂಡ ಇದು ಮುಗಿದ ತಕ್ಷಣ ನಾನು ಊರಿಗೆ ಹೋಗ್ತೀನಿ, ಅಮ್ಮನ ನೋಡ್ತೀನಿ ಅನ್ನೋ ಭರವಸೆಯಿಂದ ನಾನು ಓದನ್ನು ಮುಂದುವರಿಸ್ದೆ ಅಂತ ಹೇಳ್ತಾರೆ. ನೆಕ್ಸ್ಟು ಹೆಂಡತಿ ಮಕ್ಕಳಿಂದ ದೂರ ಇದ್ದು ಪುಣಾದಾಗ ದೇಜೇಗೌ ಅವರು ಅನುಭವಿಸಿದಂಥ ಯಾತನೆ. ಈಗ ಅವರು ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಪುನಾಕ ಹೋಗ್ಯಾರ. ಮುದ್ದು ಮಕ್ಕಳ ಜೊತೆ ಆಟ ಆಡಿ ನಗಿಸಿ ಅಳಿಸಿ ಅವರ ಸುಖ ದುಃಖದಾಗ ತಮ್ಮ ಸುಖ ದುಃಖವನ್ನು ಕಾಣ್ತಿದ್ರು. ಮಕ್ಕಳಿಗೆ ಸ್ವಲ್ಪ ನೋವಾದರೂ ಇಹಲೋಕವೇ ತಮ್ಮ ಬಿದ್ದ ಮೇಲೆ ಅವರು ದಿಗ್ಭ್ರಾಂತರಾಗಿ ಕೂತ್ಕೊಳ್ತಾ ಇದ್ರು. ಯಾವ ರೀತಿಯಿಂದಾದರೂ ಸರಿ
ತಮಗೆ ನೋವಾದಾಗ ಮಕ್ಕಳನ್ನು ನೋಡಿ ಆ ನೋವನ್ನು ಮರಿತಾ ಇದ್ರು. ಈಗ ಆ ಮುದ್ದು ಮಕ್ಕಳು ಮತ್ತು ಹೆಂಡತಿಯನ್ನು ಬಿಟ್ಟು ದೂರ ಬಂದಿದ್ದರಿಂದ ಒಂದು ರೀತಿಯ ನೋವು ಅವರನ್ನು ಕಾಡಕುಂತದ್ರಿ. ಈಗಿನ ಥರ ಆವಾಗ ಫೋನು ಅದು ಇದು ಅಂತ ಜಾಸ್ತಿ ಬಳಕೆ ಮಾಡ್ತಾ ಇರಲಿಲ್ಲ. ಪತ್ರವನ್ನು ಬರಿತಕ್ಕಂಥ ಅಭ್ಯಾಸ ಇತ್ತು. ಅವರು ಪುನಾದಾಗ 3 ತಿಂಗಳಿದ್ದಾಗ ತಮ್ಮ ಮಕ್ಕಳಿಗೆ ಪತ್ರವನ್ನು ಬರಿತಾ ಇದ್ರು. ಆ ಪತ್ರದಾಗ ಮಕ್ಕಳಿಗೆ ಅವರು ಏನು ಹೇಳ್ತಿದ್ರು? ಅಣ್ಣ, ನಾನು ನಿಮ್ಮನ್ನು ಬಿಟ್ಟು ಹೋದರೆ ನಮ್ಮನ್ನು ನೋಡಿಕೊಳ್ಳುವರು ಯಾರು ಎಂದು ಮಕ್ಕಳು ದೇಜೇಗೌ ಅವರನ್ನು ಕೇಳಿದಾಗ, ಇವರು ಪುಣಾಕ ಹೊರಟಿದ್ರಿನ್ನು ಹೊರಟಬೇಕಾದ್ರೆ ಮಕ್ಕಳು ಹೇಳಿದರು, ಅಣ್ಣ ನೀ ನಮ್ಮನ್ನು ಬಿಟ್ಟು ಪುಣಾಕ ಹೋದೆ ಅಂತಂದ್ರೆ ಇಲ್ಲಿ ನಮ್ಮನ್ನು ಯಾರು ನೋಡ್ಕೋತಾರೆ ಅಂತ ಕೇಳಿದರು. ಆಗ ದೇಜೇಗೌ ಅವರು ಅದಕ್ಕೆ ಭಯ ಪಡಬೇಕಾಗಿಲ್ಲ, ನೀವಿನ್ನೂ ಉದಯೋನ್ಮುಖರಾಗ್ತಕ್ಕಂಥ ಮಕ್ಕಳು, ಧೈರ್ಯಶಾಲಿಗಳು, ಪ್ರಭಾವಶಾಲಿಗಳು ಆಗಿರಬೇಕಾಗ್ತದೆ. ನೀವು ಧೈರ್ಯಶಾಲಿಯಾಗಿ ಆಮೇಲೆ ಪ್ರತಿಭಾಶಾಲಿಯಾಗಿ ಹೆಜ್ಜೆಯನ್ನು ಮುಂದಿಡಬೇಕಾಗ್ತದೆ. ಭಯ ಪಡಕ್ಕೆ ಹೋಗಬೇಡ್ರಿ, ಏನೂ ಆಗಲ್ಲ ಅಂತ ಮಕ್ಕಳಿಗೆ ಧೈರ್ಯವನ್ನು ಹೇಳ್ತಾರೆ. ನಿಮ್ಮೊಳಗೆ ಧೈರ್ಯ, ಆತ್ಮಪ್ರತ್ಯಯ, ಸ್ವಾವಲಂಬನೆ ಬೆಳಿಬೇಕು. ನಿಮ್ಮ ಅಧೈರ್ಯಕ್ಕೆ ತಂದೆ ತಾಯಿಗಳಾದಂಥ ನಾವು ಕಾರಣ ಆಗಬಾರ್ದು. ನಿಮ್ಮ ಹೆದರಿಕೆ ಹುಟ್ಟಾಕ, ನಿಮ್ಮೊಳಗಡೆ ಭಯ ಹುಟ್ಟಾಕ ತಂದೆ ತಾಯಿಗಳ ಮಮತೆಗಳೇ ಎಷ್ಟೋ ಸಲ ಕಾರಣ ಆಗ್ತವು. ಆ ಮಮತೆ ನಿಮ್ಮ ಅಧೈರ್ಯಕ್ಕೆ ಕಾರಣ ಆಗೋದು ಬೇಡ ಅಂಥೇಳಿ ಮಕ್ಕಳಿಗೆ ಬುದ್ಧಿ ಮಾತು ಹೇಳ್ತಾರೆ. ಮಂಥರೆ ಭರತ ಮತ್ತು ಕೈಕೇಯಿಯನ್ನು ವಿಶೇಷವಾಗಿ ಜಾಸ್ತಿ ಪ್ರೀತಿ ಮಾಡಿದ್ದಕ್ಕೆ ರಾಮಾಯಣ ಆಯಿತು. ಅತಿ ಮಮತೆ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು ಅಂತ ಮಕ್ಕಳಿಗೆ ಹೇಳ್ತಾರೆ. ಪ್ರೀತಿನ ಅತಿಯಾಗಿ ಮಾಡೋದು ತಪ್ಪು ಹೌದು, ಪ್ರೀತಿನ ಅತಿ ಮಾಡೋದು ಸರಿನೂ ಹೌದು. ಆದರೆ ಯಾವಾಗ ಯಾರಿಗೆ ಎಷ್ಟು ಪ್ರೀತಿನ ಮಾಡಬೇಕು ಅಷ್ಟೇ ಪ್ರೀತಿ ಮಾಡಬೇಕು. ಹೀಗಾಗಿ ಯಾರನ್ನೂ ಕೂಡ ಅತಿಯಾಗಿ ಅವಲಂಬಿಸಬೇಡಿ. ನೀವು ಇವಾಗ ಧೈರ್ಯಶಾಲಿಯಾಗಿ ಪ್ರತಿಭಾಶಾಲಿಯಾಗಿ ಬೆಳಿಬೇಕಾದವರು ಬೆಳೀರಿ. ನಾನು ಪುಣಾಕ್ಕೆ ಹೋಗಿ ವಾಪಸ್ ಬರ್ತೀನಿ ಅನ್ನೋ ಬುದ್ಧಿ ಮಾತನ್ನು ಹೇಳ್ತಾರೆ. ಇವರು ಪುಣಾಕ್ಕೆ ಹೋದಾಗ ದಿನನಿತ್ಯ ಸಣ್ಣ ಸಣ್ಣ ಸಂಗತಿಗಳು ಹೇಗಿದ್ವು, ಅವುಗಳ ಮಧ್ಯ ಕುಟುಂಬ ಜೀವನ ಇವರನ್ನು ಹೇಗೆ ಸೆಳೀತಾ ಇತ್ತು ಅಂತ. ಪುನಾದಾಗ ದೇಜೇಗೌ ಅವರು ಇದ್ದಿದ್ದು ಪುನಾ ನಗರದಿಂದ ಸ್ವಲ್ಪ ದೂರದಲ್ಲಿದ್ದಂಥ ಹಳೇದಾದಂಥ ಒಂದು ಮನೆ ಒಳಗಡೆ. ದೇಜೇಗೌ ಅವರು ಸಂಸಾರ ಸಮೇತ ಬರ್ತಾರಂತ ಹೇಳಿ ಒಂದು ಸಣ್ಣ ಮನೆಯನ್ನು ಅವ್ರಿಗೆ ಮಾಡಿ ಕೊಟ್ಟಿದ್ರು. ಆ ಕೊಠಡಿ ಒಳಗಡೆ ಅಲ್ಲಿ ದೇಜೇಗೌ ಅವರು ಉಳ್ಕೊಂಡಿದ್ರು. ಹೋಟೆಲಲ್ಲಿಯ ಊಟ ಅವ್ರಿಗೆ ಸುಮಾರಾಗಿತ್ತು. ಅಲ್ಲದೆ ಸ್ನಾನಕ್ಕೂ ಕೂಡ ಅಲ್ಲಿ ಅಷ್ಟೊಂದು ವ್ಯವಸ್ಥೆ ಇದ್ದಿದ್ದಿಲ್ಲ. ದೇಜೇಗೌ ಅವ್ರಿಗೆ ಅಲ್ಲಿ ಕಾಡ್ತಕ್ಕಂಥ ಮತ್ತೊಂದು ಸಮಸ್ಯೆ ಅಂತಂದ್ರೆ ಭಾಷಾ ಸಮಸ್ಯೆ. ಪುನಾದಾಗ ಎಲ್ಲರೂ ಹಿಂದಿ ಮಾತಾಡ್ತಾ ಇದ್ರು, ಇಲ್ಲಿ ಇಲ್ಲ ಮರಾಠಿ ಮಾತಾಡ್ತಾ ಇದ್ರು. ಆದರೆ ಅವೆರಡೂ ಭಾಷೆ ಕೂಡ ದೇಜೇಗೌ ಅವರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಅಲ್ಲಿ ಕಮ್ಯುನಿಕೇಷನ್ಗೆ ದೇಜೇಗೌ ಅವರು ತುಂಬ ಪರದಾಡಬೇಕಾಗಿತ್ತು ರೀ. ಇವ್ರು ಹೇಳಿದ್ದು ಅವ್ರಿಗೆ ತಿಳಿತಾ ಇರಲಿಲ್ಲ, ಅವ್ರು ಹೇಳಿದ್ದು ಇವರಿಗೆ ತಿಳಿತಾ ಇರಲಿಲ್ಲ. ಇದು ಅವರಿಗೆ ಅಲ್ಲಿ ನಡೆಸ್ತಕ್ಕಂಥ ಜೀವನ. ಪುನಾದಲ್ಲಿ ಸ್ವಲ್ಪ ದೂರದಲ್ಲಿದ್ದಂಥ ಒಂದು ಸಣ್ಣ ಕೊಠಡಿಯಲ್ಲಿ ವಾಸ ಮಾಡ್ತಾಯಿದ್ರು. ಆ ಕೊಠಡಿ ಸ್ವಲ್ಪ ಅಸ್ತವ್ಯಸ್ತನೇ ಆಗಿತ್ತು. ಹೋಟೆಲ್ ಇರ್ತಕ್ಕಂಥ ಊಟ ಅವ್ರಿಗೆ ಅಷ್ಟಾಗಿ ಸೇರ್ತಿದ್ದಿಲ್ಲ. ಮಾಡೋಕ್ಕೂ ಕೂಡ ಸ್ನಾನದ ಕೋಣೆ ಮತ್ತು ನೀರಿನ ಸಮಸ್ಯೆ ಕೂಡ ಅಲ್ಲಿತ್ತು. ಆಮೇಲೆ ವ್ಯವಹಾರ ಮಾಡಬೇಕಾದ್ರೆ ಭಾಷಾ ಸಮಸ್ಯೆ ಅವ್ರನ್ನ ತುಂಬ ಕಾಡ್ತಾ ಇತ್ತು. ಒಟ್ಟು ಹೇಗೋ ಜೀವನವನ್ನು ಸಾಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ರು. ಇವುಗಳ ಮಧ್ಯ ಕುಟುಂಬ ಜೀವನದ ಸೆಳೆತ ಅವ್ರಿಗಿತ್ರಿ. ಸಂಸ್ಕಾರಗೊಂಡಂಥ ಮಮತೆ ವ್ಯಾಮೋಹಗಳೇ ಪ್ರೇಮ ವಾತ್ಸಲ್ಯಗಳು. ಮಮತೆ ಮತ್ತು ವ್ಯಾಮೋಹ ಅತಿಯಾದ್ರೆ ಕೆಟ್ಟಾಗ್ತಾವ್ರಿ. ಆದರೆ ಈ ಮಮತೆ ಮತ್ತು ವ್ಯಾಮೋಹಕ್ಕೆ ಒಂದು ಸಂಸ್ಕಾರ ಕೊಟ್ಟಾಗ ಮಮತೆ ಪ್ರೇಮ ಆಗ್ತದೆ, ವ್ಯಾಮೋಹ ವಾತ್ಸಲ್ಯ ಆಗ್ತದೆ. ಆ ಪ್ರೇಮ ಮತ್ತು ವಾತ್ಸಲ್ಯ ಸಂಸ್ಕಾರಗೊಂಡಿದ್ದರಿಂದ ಅದು ಪ್ರೇಮ ಮತ್ತು ವಾತ್ಸಲ್ಯವನ್ನು ತೋರೋರ ಮೇಲಿನೂ ಮತ್ತು ಪಡ್ಕೊಳ್ಳೋರ ಮೇಲಿನೂ ದುಷ್ಪರಿಣಾಮವನ್ನು ಬೀರಂಗಿಲ್ಲ ಅನ್ನೋದು ದೇಜೇಗೌ ಅವರ ಅಭಿಪ್ರಾಯ. ಈ ಎರಡೂ ಗುಂಪಿನ ಭಾವನೆಗಳಿಗೂ ಖಚಿತವಾದಂಥ ಸೀಮಾರೇಖೆ ಎಳಿಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಆದ್ದರಿಂದ ಇವೆಲ್ಲವೂ ಕೂಡ ದುಃಖ ಮೂಲಗಳೇ ಅಂತ ಇವುಗಳನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಜೀವನ ನಡೆಸ್ತಾ ಇದ್ದೀವಿ ಅಂದ ಬಳಕ ಜನರ ಮಧ್ಯ ಬದುಕ್ತಾ ಇದ್ದೀವಿ ಅಂದಮೇಲೆ, ಕುಟುಂಬ ಇದೆ ಅಂದಮೇಲೆ
ಈ ಪ್ರೀತಿ ಪ್ರೇಮ ವಾತ್ಸಲ್ಯಗಳ ಮಧ್ಯೆನೇ ನಾವು ಬದುಕಬೇಕು, ಅವುಗಳನ್ನು ಬಿಟ್ಟು ಬದುಕೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಪ್ರೀತಿ ವಾತ್ಸಲ್ಯ ಜೀವನದಾಗ ಇಲ್ಲ ಅಂತಂದ್ರೆ ಜೀವನ ಬರಡಾಗ್ತದೆ, ನಿರಾಸ ಆಗ್ತದೆ. ನೆನಪು, ಸಂಕಟಗಳು, ಮಮತೆ, ವ್ಯಾಮೋಹ ಇವನ್ನೆಲ್ಲ ಸಾಣಿ ಇಕ್ಬೇಕ್ರಿ. ಎಲ್ಲ ಇರಬೇಕು ಬದುಕಿನಾಗ. ನೆನಪಿರಬೇಕು, ಸಂಕಟ ಇರಬೇಕು, ಮಮತೆ ಇರಬೇಕು, ವ್ಯಾಮೋಹ ಇರಬೇಕು. ಆದರೆ ಇವನ್ನೆಲ್ಲ ಸಾಣಿ ಹಿಡಿಬೇಕು ಅಂದ್ರೆ ಅದಕ್ಕೊಂದು ಸಂಸ್ಕಾರ ಕೊಡಬೇಕು. ಅಂಥ ಸಂಸ್ಕಾರವನ್ನು ಕೊಟ್ಟಾಗ ವಿರಹದ ದುಃಖವನ್ನು ನಾವು ಮರಿಬಹುದು, ಆ ದುಃಖದಿಂದ ಹೊರಗೆ ಬರಬಹುದು. ಆದರೆ ಅಂಥ ಒಂದು ಸಂಸ್ಕಾರ ಸಿಗೋದೇನೈತಲ್ಲ, ಅದು ಭಗವಂತನ ಕೃಪೆ ಅಂತ ದೇಜಗೌ ಅವರು ಹೇಳ್ತಾರೆ. ತಂದೆ ತಾಯಿಗಳ ಆಸರೆಯಾಚೆಗೂ ಮಕ್ಕಳು ಸ್ವತಂತ್ರವಾದ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕಾದಂಥ ಬಗೆಯನ್ನು ಮತ್ತು ಆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೇಬೇಕಾದಂಥ ಅಗತ್ಯವನ್ನು ಇಲ್ಲಿ ಪತ್ರಲೇಖನದ ಮೂಲಕ ಅವರು ತಮ್ಮ ಮಕ್ಕಳಿಗೆ ಹೇಳ್ತಾರೆ. ಅದು ತುಂಬ ಪರಿಣಾಮಕಾರಿಯಾಗಿದೆ ರೀ. ಅಂದ್ರೆ ಮಕ್ಕಳು ಯಾವಾಗಲೂ ತಂದೆ ತಾಯಿನ ಅವಲಂಬಿಸೇ ಬದುಕಬಾರ್ದು, ಅವರು ಸ್ವತಂತ್ರ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು. ಅದರ ಅನಿವಾರ್ಯತೆ ತುಂಬ ಐತಿ. ಹೀಗಾಗಿ ಸ್ವತಂತ್ರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ರೂವಾರಿಗಳು ನೀವು ಆಗ್ರಿ ಅಂತ ಅವ್ರು ಹೇಳ್ತಾರೆ. ಆ ಕಾಲದ ಕನ್ನಡ ನಾಡು ಮತ್ತು ಮಹಾರಾಷ್ಟ್ರಗಳ ಸಾಮಾಜಿಕ ಬದುಕಿನ ಸ್ವರೂಪವನ್ನು, ಇಡೀ ಸಾಂಸ್ಕೃತಿಕ ಜೀವನವನ್ನು ದೇಜಗೌ ಅವರು ಇಲ್ಲಿ ದಾಖಲೆ ಮಾಡ್ಯಾರ. ಅವತ್ತಿನ ಕಾಲದ ಕನ್ನಡ ನಾಡು ನುಡಿಯ ಚಿತ್ರಣನೂ ಇಲ್ಲದ, ಮಹಾರಾಷ್ಟ್ರದ ಸಾಂಸ್ಕೃತಿಕ ಬದುಕಿನ ಚಿತ್ರಣನೂ ಇಲ್ಲದ, ಎರಡೂ ಚಿತ್ರಣನ ನೋಡಬೇಕಾದ್ರೆ ಅವೆರಡೂ ರಾಜ್ಯಗಳ ಮಧ್ಯೆ ಇರೋ ಒಂದು ಸಾಂಸ್ಕೃತಿಕ ವ್ಯತ್ಯಾಸ ಮತ್ತು ಸಾಮ್ಯತೆ ನಮಗೆ ಅರ್ಥ ಆಗ್ತದೆ ರೀ. ಅವ್ರು ನೋಡಿದಂಥ ಕೆಲವು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಉನ್ನತ ವಿಚಾರಗಳನ್ನು ಇಟ್ಕೊಂಡಾರ. ಅವುಗಳನ್ನು ನಮಗೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಅವರು ಮಾಡ್ಯಾರ. ಅದನ್ನು ನಾವು 6ನೇ ಅವಧಿಯಲ್ಲಿ ನೋಡ್ತೀವಿ. ಈ 6ನೇ ಅವಧಿಯ ಶೀರ್ಷಿಕೆ ಅಂದರೆ ಪುನಾ ನಗರದ ಒಂದು ಪಕ್ಷಿ ನೋಟ. ಇದರಾಗ ಬರೋ ಉಪಶೀರ್ಷಿಕೆಗಳು ಫುಲೆ ಮಾರುಕಟ್ಟೆ, ಬಸ್ ಸಂಚಾರ ವ್ಯವಸ್ಥೆ, ಮಕರ ಸಂಕ್ರಾಂತಿಯ ಆಚರಣೆ, ಯರವಾಡ ರಸ್ತೆ, ಸಣ್ಣ ಸಣ್ಣ ಗುಡಿಸಲುಗಳ ಕರಾಳ ದೃಶ್ಯ. ಇಷ್ಟು ಅಂಶಗಳನ್ನು ಇಲ್ಲಿ ನೋಡ್ತೀವಿ. ಈಗ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಫುಲೆ ಮಾರುಕಟ್ಟೆ ಇದು ಪುನಾ ನಗರದಲ್ಲಿ ಅತ್ಯಂತ ದೊಡ್ಡದಾದಂಥ ಮಾರುಕಟ್ಟೆ. ಇದಕ್ಕೆ ರಿಷಿ ಮಾರ್ಕೆಟ್ ಅಂತ ಕೂಡ ಕರೀತಾರೆ. ಸ್ವತಂತ್ರ ಬಂದ ಮ್ಯಾಗ ಫುಲೆ ಮಹಾರಾಜ್ ಅನ್ನೋ ಸಂತರ ಹೆಸರನ್ನು ಈ ಮಾರುಕಟ್ಟೆಗೆ ಇಟ್ಟಾರ. ಈ ಮಾರುಕಟ್ಟೆಯ ಮುಂದಿನ ಭಾಗದಾಗ ತಿಲಕರ ಒಂದು ಮೂರ್ತಿ ಅದ, ಬಾಲಗಂಗಾಧರ್ ತಿಲಕರ ಒಂದು ಮೂರ್ತಿ ಅದ. ಇದಿಷ್ಟು ಫುಲೆ ಮಾರುಕಟ್ಟೆ. ನೆಕ್ಸ್ಟ್ ಬಸ್ ಸಂಚಾರ ವ್ಯವಸ್ಥೆ. ಪುನಾದಾಗ ಅತ್ಯಂತ ಸುವ್ಯವಸ್ಥಿತವಾದಂಥ ಬಸ್ ಸಂಚಾರ ವ್ಯವಸ್ಥೆ ಅದ. ಅಲ್ಲಿ ಕ್ಯೂ ಪದ್ಧತಿ ಅದ ರೀ. ಯಾವ ಪೊಲೀಸರ ಕಾಟನೂ ಅಲ್ಲಿಲ್ಲ. ಬಹಳ ಯಶಸ್ವಿಯಾಗಿ ಕ್ಯೂ ಪದ್ಧತಿಯನ್ನು ಅಲ್ಲಿ ಜನ ಸಾಗಿಸ್ಕೊಂಡು ಹೊಂಟಾರ. ಆ ನಿಯಮವನ್ನು ಯಾರೂ ಥರ ಮೀರೋ ಹಾಗಿಲ್ಲ. ನೇಮ ಪಾಲನೆಗಾಗಿ ಪೊಲೀಸರು ಅಲ್ಲಿರಬೇಕಾದಂಥ ಅಗತ್ಯ ಇಲ್ಲ. ಆ ಪುನಾ ಕಡೆ ಬಸ್ಸುಗಳ ಒಳಗೆ ಹೆಂಗಸರಿಗಾಗಿ ಪ್ರತ್ಯೇಕ ಸೀಟುಗಳನ್ನು ಕಾಯ್ದು ಇರಿಸಿಲ್ಲ. ಯಾರು ಎಲ್ಲಿ ಬೇಕಾದರೂ ಕೂತ್ಕೋಬಹುದಾಗಿತ್ತು. ಹೆಂಗಸರು ಗಂಡಸರ ಪಕ್ಕದಲ್ಲಿ ಕೂತ್ಕೋತಾ ಇದ್ರು, ಗಂಡಸರು ಹೆಂಗಸರ ಪಕ್ಕದಲ್ಲಿ ಕೂತ್ಕೋತಾ ಇದ್ರು, ಯಾವುದೇ ಸಂಕೋಚ ಇಲ್ದಂಗೆ. ಇದು ಒಂದು ಮಾನಸಿಕ ವೈಶಾಲ್ಯತೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವಾತಾವರಣ ಅಂತ ದೇಜಗೌ ಅವರು ಹೇಳ್ತಾರೆ. ಮದ್ರಾಸಿನೊಳಗೂ ಕೂಡ ಈ ಕ್ಯೂ ಪದ್ಧತಿನ ಅದ ರೀ. ಜೊತೆಗೆ ಅಲ್ಲಿ ಕೂಡ ಹೆಣ್ಣು ಗಂಡು ಅಂತ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಸಮಾನವಾಗಿ ಬಸ್ನ್ಯಾಗ ಎಲ್ಲಿ ಬೇಕಲ್ಲಿ ಕೂತ್ಕೋಬಹುದಾಗಿತ್ತು. ಇದು ಮಾನಸಿಕ ಬೆಳವಣಿಗೆಗೆ ತುಂಬ ಸಹಾಯಕಾರಿ ಅಂಶ. ಮನುಷ್ಯನ ಮನಸ್ಸಿನ ಸಂಕುಚಿತತನವನ್ನು ಇದು ಹೊಡೆದು ಓಡಿಸ್ತೈತೆ ಅಂತ ದೇಜವರೇಗೌಡ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಅಲ್ಲಿನ ಹಬ್ಬ ಮಕರ ಸಂಕ್ರಾಂತಿ, ಅದರ ಆಚರಣೆ ಹೆಂಗಿರ್ತದೆ? ಕರ್ನಾಟಕದಾಗ ಯುಗಾದಿ ಹಬ್ಬ ಹೆಂಗೆ ವಿಶೇಷನೋ ಹಂಗೆ ಮಹಾರಾಷ್ಟ್ರದ ಪುನಾದಾಗ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಬಹಳ ದೊಡ್ಡದು. ಅದನ್ನು ಅವರು ವಿಜೃಂಭಣೆಯಿಂದ ಆಚರಿಸ್ತಾರೆ. ದೇಜವರೇಗೌಡ ಅವರ ಅಭಿಪ್ರಾಯದಾಗ ಯುಗಾದಿಗಿಂತ ಸಂಕ್ರಾಂತಿ ಆಚರಣೀಯವಾದದ್ದು ಅಂತ. ಪ್ರಕೃತಿಯಲ್ಲಿ ಸಚರಾಚರ ಚೇತನದಾಗ ಒಂದು ಹೊಸ ಕ್ರಾಂತಿ ಮೂಡೋದು ಆ ಟೈಮ್ದಾಗ. ಜೀವನದಾಗೂ ಇಂಥ ಸಂಕ್ರಾಂತಿ ಆಗಬೇಕು ಅಂತ ಅವರು ತಮ್ಮ ಮಕ್ಕಳಿಗೆ ಉಪದೇಶ ಮಾಡ್ತಾರೆ. ಪ್ರತಿ ಮಕರ ಸಂಕ್ರಾಂತಿ ಒಳಗೆ ಜೀವನ ಸಂಕ್ರಾಂತಿ ಪ್ರಾರಂಭ ಆಗಬೇಕು
ಅಂತ ಆ ಜಗನ್ನಿಯಾಮಕ ಶಕ್ತಿಯಲ್ಲಿ ದೇಜವರೇಗೌಡವರು ಪ್ರಾರ್ಥನೆ ಮಾಡ್ಕೊತಾರೆ. ಎಲ್ಲರ ಜೀವನದಾಗ ಪ್ರತಿ ಸಂಕ್ರಾಂತಿಯು ಒಂದು ಕ್ರಾಂತಿಯನ್ನು ತರಲಿ ಅನ್ನೋದು ದೇಜವರೇಗೌಡವರ ಹಾರೈಕೆ ತಮ್ಮ ಮಕ್ಕಳಿಗೆ. ಅಲ್ಲಿನ ಯರವಾಡ್ ರಸ್ತೆಯ ಪರಿಚಯವನ್ನು ಕೂಡ ಅವ್ರು ನಮಗೆ ನೀಡ್ತಾರೆ. ಸಾಯಂಕಾಲ ಇವರು ವಾಕಿಂಗ್ಗೋಸ್ಕರ ಹೊರಗಡೆ ಹೋಗ್ತಾ ಇದ್ರು. ಆ ರೀತಿ ಹೋಗಬೇಕಾದ್ರೆ ಅವರು ಯರವಾಡ್ ರಸ್ತೆ ಕಡೆ ಹೋಗ್ತಾ ಇದ್ರು. ಆ ಯರವಾಡ್ ರಸ್ತೆ ಕಡೆ ವಾಕಿಂಗ್ ಹೋಗಬೇಕಾದ್ರೆ ಅವ್ರಿಗೆ ನೆನಪಾಗ್ತಕ್ಕಂಥ ಒಂದು ಮಹಾನ್ ಚೇತನ ಯಾರು ಅಂತಂದ್ರೆ ಮಹಾತ್ಮ ಗಾಂಧಿ. ಬಾಪುವಿನ ನೆನಪಾಗ್ತಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಜೈಲು ವಾಸದ ಬಹಳ ದಿನಗಳನ್ನು ಅವ್ರು ಕಳೆದಿದ್ದೇ ಯರವಾಡ್ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಜೈಲಿನಲ್ಲಿ. ಹೀಗಾಗಿ ಅಲ್ಲಿ ಹೋದರೆ ಸಾಕು ದೇಜಗೌ ಅವರಿಗೆ ಯರವಾಡ್ ರಸ್ತೆಯ ಚಿತ್ರಣವೂ ಸಿಗ್ತಿತ್ತು, ಜೊತೆಗೆ ಮಹಾತ್ಮ ಗಾಂಧೀಜಿಯ ನೆನಪು ಬಹಳ ಆಗ್ತಿತ್ತು. ನಮ್ಮ ದೇಶದ ಮಹಾತ್ಮ ಬಹಳ ವರ್ಷ ಜೈಲು ವಾಸವನ್ನು ಅನುಭವಿಸಿದ್ದು ಇಲ್ಲಿಯೇ ಅಂತ ಒಂದು ಕ್ಷಣ ಅವರು ಸ್ತಂಭೀಭೂತರಾಗಿ ನಿಂತು ಕಣ್ಣಾರೆ ಅದನ್ನು ಕಣ್ತುಂಬ ನೋಡಿ ಆಮೇಲೆ ಮುಂದೆ ಹೋಗ್ತಾ ಇದ್ರು. ಆ ಯರವಾಡ್ ರಸ್ತೆಯನ್ನ ದಾಟಿ ಸ್ವಲ್ಪ ಮುಂದಕ್ಕೆ ಬಂದ್ರೆ ಅಲ್ಲಿ ನಾವು ಕಾಣ್ತೇವೆ ಸಣ್ಣ ಸಣ್ಣ ಗುಡಿಸಲುಗಳ ಕರಾಳ ದೃಶ್ಯವನ್ನು. ಆ ಯರವಾಡ್ ರಸ್ತೆಯ ಮೂಲಕ ಸ್ವಲ್ಪ ದೂರ ಹೋದ್ರೆ ರಸ್ತೆಯ ಎಡಕ್ಕೆ ಸಣ್ಣ ಸಣ್ಣ ಗುಡಿಸಲುಗಳು ಕಾಣಿಸ್ತಾವು. ಆ ಗುಡಿಸಲ್ದಾಗಿರೋ ಸಾಮಾನಂದ್ರೆ ಒಂದೆರಡು ಹರಕ್ಕೆ ಚಿಂದಿ ಬಟ್ಟೆ, ಒಂದೆರಡು ಡಬ್ಬಿ, ಆಮೇಲೆ ಒಂದು ಕುಡಿಕೆ, ಒಂದಿಷ್ಟು ಮಡಿಕೆ, ಇಷ್ಟ ಸಾಮಾನು ಇರೋದ್ರಿ. 45ರಿಂದ 48 ಚದರ ಅಡಿ ಆ ಜಾಗದೊಳಗಡೆ 5-6 ಜನ ಮಕ್ಕಳು ಇರ್ತಿದ್ರು, ಗಂಡ ಇರ್ತಿದ್ರು, ಹೆಂಡತಿ ಇರ್ತಿದ್ರು. ಮಕ್ಕಳು ಅಲ್ಲೇ ಯಾರ ಮನಸ್ಸು ಆದರೂ ಸರಿ ಕಲ್ಲಕ್ಕಬೇಕು ಆ ಥರ ಒದ್ದಾಡ್ತಾ ಇದ್ರು ಆ ಚಿಕ್ಕ ಗುಡಿಸಲ್ನ್ಯಾಗ. ತಂದೆ ಆ ಗುಡಿಸಲಿನ ಯಾವುದೋ ಒಂದು ಮೂಲ್ಯಾಗ ಹಣೆಗೆ ಕೈ ಇಟ್ಕೊಂಡು ಕುಂತಿರ್ತಿದ್ದ. ಪ್ರಪಂಚದ ಭಾರವನ್ನೆಲ್ಲ ಅವನೊಬ್ಬನ ಹೊತ್ತಾನೇನು ಅನ್ನೋ ಥರ ಅಷ್ಟೊಂದು ಆ ಗುಡಿಸಲಲ್ಲಿ ಇರೋರಿಗೆ ಚಿಂತೆ ಇತ್ತು. ಆ ದೃಶ್ಯವನ್ನು ನೋಡಿ ದೇಜಗೌ ಅವರಿಗೆ ಮುಂದೆ ಹೋಗೋಕೆ ಮನಸ್ಸಾಗಲಿಲ್ಲ. ಎಂಥ ಕಡು ಬಡತನದ ಸ್ಥಿತಿಯನ್ನು ಇವರು ಅನುಭವಿಸಕ್ಕೆ ಕುಂತಾರಲ್ಲ, ಇಂಥ ಜನರು ನಮ್ಮ ರಾಜ್ಯದಾಗ ನಮ್ಮ ದೇಶದಾಗ ವಾಸ ಮಾಡ್ಯಾರಲ್ಲ ಅಂತ ತಿಳ್ಕೊಂಡು ಒಂದು ಕ್ಷಣ ಅವರ ಮನಸ್ಸು ವಿಲಿ ಅಂತ ಒದ್ದಾಡ್ತು. ಆದ್ರೂ ಹೆಜ್ಜೆ ಕಿತ್ತಿಡಲಾರ್ದ ಮನಸ್ಸಿನಿಂದ ಹೆಜ್ಜೆಯನ್ನು ಕಿತ್ತಿಟ್ಟು ಆ ಗುಡಿಸಲುಗಳನ್ನು ದಾಟಿ ಮುಂದೆ ಹೋಗ್ತಾರೆ. ಒಂದು ಕಡೆ ಸುಂದರವಾದಂಥ ಸ್ವರ್ಗೀಯವಾದಂಥ ಸೌಧಗಳು ಮುಗಿಲು ಮುಟ್ಟೆವು, ಇನ್ನೊಂದು ಕಡೆ ಆಕಾಶವೇ ಮನೆ ಮಾಡಿಕೊಂಡು ದಿಗಂಬರರ ಥರ ಜನ ವಾಸ ಮಾಡೋಕುಂತಾರ. ನಂಗಾಲ್ ಯೋಜನೆಗೆ ಒಂದೊಂದು ಕಲ್ಲು ಹೊತ್ತು ಕಟ್ಟಿದವರು ಇವರು. ಆದರೆ ಇವ್ರಿಗೆ ಇವತ್ತು ನಿಲ್ಲಾಕ ಕೂರಾಕ ಒಂದು ಸ್ಥಳ ಇಲ್ಲ. ನಂಗಾಲ್ ಯೋಜನೆಗೆ ಒಂದೊಂದು ಕಲ್ಲನ್ನು ಹೊತ್ತು ಹಾಕಿದವರು ಇವತ್ತು ನಿಲ್ಲೋಕ್ಕೂ ಕೂರೋಕ್ಕೂ ಜಾಗ ಇಲ್ಲದ ಪರಿಸ್ಥಿತಿ ಒಳಗಡೆ ಅದಾರ. ಈ ಪ್ರಪಂಚದಲ್ಲಿ ನಡೀತಿರ್ತಕ್ಕಂಥ ಅನ್ಯಾಯವನ್ನು ಕುರಿತು ಯೋಚನೆ ಮಾಡ್ಕೋಂತ ಚಿಂತಾಭಾರವಾದಂಥ ತಮ್ಮ ಕೈ ಕಾಲುಗಳಿಂದನೇ ಅವರು ಹೆಜ್ಜೆಯನ್ನು ಕಿತ್ತು ಹಾಕಿ ಡೆಕ್ಕನ್ ಕಾಲೇಜ್ ಕಡೆಗೆ ಹೊರಡುತ್ತಾರೆ. ಆ ಗುಡಿಸಲುಗಳ ದೃಶ್ಯವನ್ನು ನೋಡಿದಾಗ ಅವರಿಗೆ ಒಂದು ಕವನ ನೆನಪಾಗ್ತದೆ. ಕುವೆಂಪು ಅವರು ಬರೆದಂಥ ಕಲ್ಕಿ ಅನ್ನೋ ಕವನ. ಅದರ 2 ಸಾಲು ಅವರು ಉಲ್ಲೇಖ ಮಾಡ್ತಾರೆ. ಧನಿಕರ ಮನೆಗಳು ಒಂದೆಡೆ ನಿಂತಿವೆ, ಬಡವರ ಗುಡಿಸಲು ಒಂದೆಡೆ ನಿಂತಿವೆ. ಒಂದು ಕಡೆ ಶ್ರೀಮಂತರ ಐಷಾರಾಮಿ ಜೀವನ, ಇನ್ನೊಂದು ಕಡೆ ಬಡತನದ ಬವಣೆ. ಇವೆರಡು ಅವರ ಮನಸ್ಸನ್ನು ಆಲೋಚನೆಗೆ ತೊಡಗಿಸ್ತವೆ. ಹೀಗೆ ಅಲ್ಲಿನ ಚಿತ್ರಣವನ್ನು ನೀಡ್ತಾ ಇನ್ನೂ ಅಲ್ಲಿ ನೋಡ್ತಕ್ಕಂಥ ಅಥವಾ ನೋಡಿದಂಥ ಕೆಲವು ಪ್ರೇಕ್ಷಣೀಯ ಸ್ಥಳಗಳ ಪರಿಚಯವನ್ನು ಅವರು ಮಾಡಿಕೊಡ್ತಾರೆ 7ನೇ ಅವಧಿ ಒಳಗಡೆ. ಈ 7ನೇ ಅವಧಿಯ ಶೀರ್ಷಿಕೆ ಕಾರ್ಲಾ ಹಾಗೂ ಭಾಜಾ ಗುಹೆ. ಇದರಾಗ ಉಪಶೀರ್ಷಿಕೆಗಳನ್ನು ನಾವೇನೇನು ನೋಡ್ತೀವಿ? ಪುನಾದಿಂದ ಕಾರ್ಲಾ ಗುಹೆ ಇರ್ತಕ್ಕಂಥ ದೂರ, ಕಾರ್ಲಾ ಗುಹೆಯ ಸ್ವರೂಪ, ಕಾರ್ಲಾ ಗುಹೆಯ ಸುತ್ತಮುತ್ತ ಇದ್ದಂಥ ವಾತಾವರಣ, ಸ್ತೂಪಾಂಗಣಕ್ಕೆ ಹೊಂದಿಕೊಂಡು ಇದ್ದಂಥ ಗುಹೆಗಳು, ಭಾಜಾ ಗುಹೆ. ಇಷ್ಟು ಅಂಶಗಳನ್ನು ಈ 7ನೇ ಅವಧಿಯಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಪುನಾದಿಂದ ಕಾರ್ಲಾ ಗುಹೆ ಎಷ್ಟು ದೂರ ಇತ್ತು? ಪುನಾದಲ್ಲಿನ ಪ್ರೇಕ್ಷಣೀಯ ಸ್ಥಳಗಳ ಒಳಗಡೆ ಕಾರ್ಲಾ ಗುಹೆ ಕೂಡ ಒಂದು. ಇದಕ್ಕೆ ಗುಹಾಂತರ ದೇವಾಲಯ ಅಂತ ಕೂಡ ಕರೀತಾರೆ. ಪುನಾ ಮುಂಬೈ ರಸ್ತೆ ಒಳಗೆ
ಪುನಾದಿಂದ 35 ಮೈಲು ದೂರದಾಗ ಈ ಗುಹೆಗೆ ಎದುರಾಗಿ ಈ ಗುಹೆಗೆ ಎದುರಾಗಿ ಅಲ್ಲಿಂದ ಸುಮಾರು 3.5 ಮೈಲು ದೂರದಾಗ ಭಾಜಾ ಗುಹೆ ಅದ. ಈ ಗುಹೆ ಬೆಟ್ಟದ ಮ್ಯಾಲದ. ಈ ಬೆಟ್ಟ ಸುಮಾರು 1000 ಅಡಿ ಎತ್ತರ ಇರಬಹುದು. ಈ ಬೆಟ್ಟವನ್ನು ಹತ್ತಾಕ ಒರಟುಗಲ್ಲನ್ನು ಹಾಸ್ಯಾರ. ಯಾರಿಗೆ ಬೆಟ್ಟ ಹತ್ತಾಕ ಶಕ್ತಿ ಇಲ್ವೋ ಅವ್ರಿಗೆ ಡೋಲಿಯವ್ರು ಯಾವಾಗಲೂ ಸಿದ್ಧ ಆಗಿರ್ತಾರೆ. ಅಂದ್ರೆ ಬೆಟ್ಟವನ್ನು ಹತ್ತಿಸ್ಲಿಕ್ಕೆ ಕೆಲವೊಂದಷ್ಟು ಜನ ಕೆಲಸಗಾರರು ಇರ್ತಾರೆ ಡೋಲಿ ಹಿಡ್ಕೊಂಡು. ಆ ಡೋಲಿಯ ಮೂಲಕ ಬೆಟ್ಟ ಹತ್ತಕ್ಕೆ ಯಾರಿಗೆ ಆಗೋದಿಲ್ವೋ ಅವರನ್ನು ಬೆಟ್ಟ ಹತ್ತಿಸ್ತಾರೆ. ಹಾಗಾದರೆ ಈ ಕಾರ್ಲಾ ಗುಹೆಯ ಸ್ವರೂಪ ಹೆಂಗಿತ್ತು? ಕಾರ್ಲಾ ಗುಹೆಗೆ ಗುಹಾಂತರ ದೇವಾಲಯ ಅಂತ ಕರೀತಾರೆ. 1000 ಅಡಿ ಬೆಟ್ಟದ ಮ್ಯಾಲೆ 750 ಅಡಿ ಎತ್ತರದಾಗ ಈ ದೇವಾಲಯ ಇತ್ತು. ಅದು ಬೌದ್ಧ ಮತ ಹೆಚ್ಚು ಪ್ರಚಾರದಲ್ಲಿದ್ದಂಥ ಕಾಲ. ಆ ಟೈಮ್ದಲ್ಲಿ ನಿರ್ಮಾಣವಾದಂಥ ಗುಹೆಗಳಿವು. ಎಲ್ಲೋರ ಅಜಂತಾದಲ್ಲಿರ್ತಕ್ಕಂಥ ದೇವಾಲಯಗಳು ಕಾರ್ಲಾ ಗುಹೆದಂಗೆ ಅದವು. ಆದರೆ ಆಕಾರದಲ್ಲಿ ಮಾತ್ರ ಅಜಂತ ಎಲ್ಲೋರ ಗುಹೆಗಳು ದೊಡ್ಡದವು ಅಂತ ಲೇಖಕರು ಹೇಳ್ತಾರೆ. ಈ ಗುಹೆಗಳನ್ನು ಕೊರೆದಂಥ ಕಾಲ ಕ್ರಿಸ್ತಶಕ 1 ಮತ್ತು 2ನೇ ಶತಮಾನ. ಅಲ್ಲಲ್ಲಿ ಗುಹೆ ಮ್ಯಾಲೆ ಬ್ರಾಹ್ಮಿ ಲಿಪಿಯ ಶಾಸನಗಳನ್ನು ನಾವು ನೋಡ್ತೀವಿ. ಇನ್ನು ಈ ಕಾರ್ಲಾ ಗುಹೆಯ ಸುತ್ತಮುತ್ತ ಎಂಥ ವಾತಾವರಣ ಇತ್ತು? ಕಾರ್ಲಾ ಗುಹೆ ಇರ್ತಕ್ಕಂಥ ಬೆಟ್ಟ ದಕ್ಷಿಣೋತ್ತರವಾಗಿ ಹಬ್ಬಿತ್ತು. ಹೆಚ್ಚು ಕಡಿಮೆ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಒಂದೇ ಒಂದು ಬಂಡೆ ಆವರಿಸಿದಂಗೆ ಕಾಣ್ತಾ ಇತ್ತು. ಇಡೀ ಪ್ರದೇಶವನ್ನು ಒಂದೇ ಬಂಡೆ ಆವರಿಸೈತೇನೋ ಅನ್ನೋ ಥರ ಭಾವ ಅದನ್ನು ನೋಡಿದಾಗ ನಮಗೆ ಬರ್ತಿತ್ತು. ಮಧ್ಯದಾಗ ಒಂದು ಅಂಗಣ ಕೊರೆದಾರ. ಇದು ಸುಮಾರು 200 ಅಡಿ ಉದ್ದ, 50 ಅಡಿ ಅಗಲ ಇರಬಹುದು. ಒಂದು ತುದಿ ಒಳಗಡೆ ದೊಡ್ಡದಾದಂಥ ಒಂದು ಸ್ತೂಪ ಅದ. ಸ್ತೂಪ ಅಂತಂದ್ರೆ ಇದು ಬೌದ್ಧ ಮತದ ವಾಸ್ತುಶಿಲ್ಪದಲ್ಲಿ ಪ್ರಮುಖವಾದದ್ದು. ಬುದ್ಧ ಅಥವಾ ಭಿಕ್ಷುಗಳು ದೇಹವನ್ನು ತ್ಯಜಿಸಿದ ನಂತರ ಅವರ ಅವಶೇಷಗಳನ್ನು ತಗೊಂಡು ಅವಶೇಷಗಳ ಮೇಲೆ ಕಟ್ಟಿದಂಥ ಕಟ್ಟಡಗಳನ್ನು ಸ್ತೂಪಗಳು ಅಂತ ಕರೀತಾರೆ. ಬುದ್ಧ ತನ್ನ ದೇಹವನ್ನು ತ್ಯಜಿಸಿದ ನಂತರ ಆತನ ಅವಶೇಷಗಳನ್ನು 10 ಭಾಗ ಮಾಡಿ 10 ಕಡೆ ಸ್ತೂಪಗಳನ್ನು ನಿರ್ಮಾಣ ಮಾಡಿದ್ರು ಅನ್ನೋ ಪ್ರತೀತಿ ಅದರಿ. ಮೊದಲಿಗೆ ಇವು ಭಿಕ್ಷುಗಳ ಅಥವಾ ಬುದ್ಧನ ಸಮಾಧಿ ಅನ್ನೋ ಹೆಸರನ್ನು ಪಡ್ಕೊಂಡಿದ್ದವು. ಆದರೆ ಅಶೋಕನ ಕಾಲಕ್ಕೆ ಇವು ದೇವಾಲಯಗಳಾದವು. ಸ್ತೂಪಗಳಂತಂದ್ರೆ ಇವು ಕೇವಲ ಸ್ಮಾರಕಗಳಲ್ಲ, ಸಮಾಧಿಗಳಲ್ಲ, ಇವು ದೇವಾಲಯಗಳು ಅನ್ನೋ ವಿಚಾರ ಅಶೋಕನ ಕಾಲಕ್ಕೆ ಬಂತು. ಆವತ್ತಿಂದ ಅವು ಪೂಜ್ಯನೀಯ ಸ್ಥಳಗಳಾಗಿ ಮಾರ್ಪಟ್ಟವು. ಒಂದು ತುದಿ ಒಳಗಡೆ ಸ್ತೂಪ ಅದ. ಆಮೇಲೆ ಅಲ್ಲಿ ಬಹಳಷ್ಟು ಸ್ತಂಭಗಳದವು, ಅಂದ್ರೆ ಕಂಬಗಳದವು. ಆ ಕಂಬಗಳ ಮ್ಯಾಲೆ ಆನೆ ಅದ. ಆ ಆನೆ ಮ್ಯಾಲೆ ಒಬ್ಬ ಗಂಡಸು ಒಬ್ಬ ಹೆಂಗಸು ಕುಳಿತಿರ್ತಕ್ಕಂಥ ಮೂರ್ತಿ ಅದ. ಇದಿಷ್ಟು ಕಾರ್ಲಾ ಗುಹೆಯ ಸುತ್ತಮುತ್ತ ಇರೋ ವಾತಾವರಣ ಆಯಿತು. ಇನ್ನು ಈ ಸುಪ್ತಾಂಗಣಕ್ಕೆ ಹೊಂದಿಕೊಂಡು ಗುಹೆಗಳದವು. ಸುಪ್ತಾಂಗಣ ಅಂದ್ರೆ ಏನು? ಸ್ತೂಪ ಇರ್ತಕ್ಕಂಥ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸುಪ್ತಾಂಗಣ ಅಂತ ಕರಿತೀವಿ. ಅಥವಾ ಸ್ತೂಪ ಇರುವ ಸುತ್ತಮುತ್ತಲಿನ ಜಾಗವನ್ನು ನಾವು ಸುಪ್ತಾಂಗಣ ಅಂತ ಕರಿತೀವಿ. ಸುಪ್ತಾಂಗಣ ಆ ಬುದ್ಧ ಅಥವಾ ಭಿಕ್ಷುಗಳು ತೀರಿ ಹೋದ ಮೇಲೆ ಅವರ ಅವಶೇಷಗಳ ಮೇಲೆ ಕಟ್ಟಿದಂಥ ಆ ದೇವಾಲಯಗಳು ಅಶೋಕನ ಕಾಲಕ್ಕೆ ಪೂಜ್ಯನೀಯ ಸ್ಥಳಗಳಾದವು. ಆ ಸುಪ್ತಾಂಗಣಕ್ಕೆ ಹೊಂದಿಕೊಂಡಂಗೆ ಆ ಕಾರ್ಲಾ ಗುಹೆ ಒಳಗೆ 4-6 ಗುಹೆಗಳು ಇದ್ವು. ಒಂದೊಂದು ಗುಹೆದಾಗ 4 ಕೊಠಡಿಗಳು ಇದ್ವು. ಇಲ್ಲಿ ಭಿಕ್ಷುಗಳು ವಾಸ ಮಾಡ್ತಿದ್ರೇನೋ ಅಂತ ದೇಜಗೌ ಅವರು ಹೇಳ್ತಾರೆ. ಒಂದೊಂದು ಕೊಠಡಿನೂ 7 x 6 ಅಡಿ ಇರಬಹುದು. ಒಂದೊಂದರಾಗೂ ಕೂಡ ಕಲ್ಲಿನ್ಯಾಗ ಜಗಲಿನ ಕಟ್ಟ್ಯಾರ. ಇಂಥ ಗುಹೆಗಳನ್ನು ಅವ್ರು ಹೆಂಗೆ ನಿರ್ಮಾಣ ಮಾಡ್ಯಾರಂದ್ರೆ, ಒಂದರ ಮೇಲೆ ಒಂದು ಹೆಂಗೆ ನಾವು ಮಹಡಿಗಳನ್ನು ಕಟ್ತೇವೆ ಹಂಗೆ ಅವರು ಕಲ್ಲಿನ್ಯಾಗ ಒಂದರ ಮೇಲೆ ಒಂದು ಕೊಠಡಿಗಳನ್ನು ಕಟ್ಟ್ಯಾರ. ಇಂಥ ಗುಹೆಗಳನ್ನು ನೋಡಿದಾಗ ಅದೊಂದು ಅದ್ಭುತ ಕಲಾಕೌಶಲ್ಯ ಅಂತ ನಮ್ಗೆ ಅನಿಸ್ತದ ರೀ. ಈ ಸುಪ್ತಾಂಗಣದ ಮುಂದೆ
ಸುಮಾರು 30-35 ಅಡಿ ಎತ್ತರದ ಒಂದು ಸ್ತಂಭ ಅದ. ಅದಕ್ಕೆ ಅಶೋಕ ಸ್ತಂಭ ಅಂತ ಕರೀತಾರೆ. ಈಗ ಅದು ಸ್ವಲ್ಪ ಮುಕ್ಕಾಗ್ಯದ, ಆದ್ರೆ ಅಲ್ಲಿ ಸ್ವಸ್ತಿಕದ ಚಿತ್ರವನ್ನು ನೋಡಬಹುದು. ಇದು ಕಾರ್ಲಾ ಗುಹೆ ಆಗಿಂದ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂದ್ರೆ ಭಾಜಾ ಗುಹೆ. ಇದು ಸ್ವಲ್ಪ ಕಾರ್ಲಾ ಗುಹೆಗಿಂತ ಚಿಕ್ಕದಾದಂಥ ಗುಹೆ. ಇಲ್ಲಿ ಕೆತ್ತನೆ ಕೆಲಸ ಜಾಸ್ತಿ ಇಲ್ಲ. ಈ ಗುಹೆ ಒಳಗಡೆ 15 ಸ್ತೂಪಗಳು ಅದಾವೆ. ಈ ಗುಹೆಯ ಬಾಗಿಲುವಾಡದ ಕಡೆ, ಬಾಗಿಲುವಾಡ ಅಂತಂದ್ರೆ ಎಂಟ್ರೆನ್ಸ್, ಅದು ಪಟ್ಟಣದ ಎಂಟ್ರೆನ್ಸ್, ಮನೆಯ ಎಂಟ್ರೆನ್ಸ್ ಅಂತ ಇರ್ತೈತಲ್ಲ, ಮುಂಬಾಗಿಲು ಅಂತ ಇರ್ತೈತಲ್ಲ, ಅದಕ್ಕೆ ಬಾಗಿಲುವಾಡು ಅಂತ ಕರೀತಾರೆ. ಗುಹೆಯ ಬಾಗಿಲುವಾಡದ ಒಂದು ಕಡೆ ಕುದುರೆಯನ್ನು ಏರಿ ಹೋಗ್ತಕ್ಕಂಥ ಬುದ್ಧನ ಮೂರ್ತಿ ಅದ, ಮತ್ತೊಂದು ಕಡೆ ಆನೆಯನ್ನು ಏರಿ ಹೋಗ್ತಕ್ಕಂಥ ಇಂದ್ರನ ಮೂರ್ತಿ ಅದ. ಇನ್ನು ಆ ಭಾಜಾ ಗುಹೆಯ ಹೊರಗೆ ಬಂದ್ವಿ ಅಂತಂದ್ರೆ ಅಲ್ಲಿಯ ಪ್ರಕೃತಿ ದೃಶ್ಯ ಬಹಳಷ್ಟು ರಮಣೀಯ ಆಗಿದೆ. ಆ ಸುತ್ತಮುತ್ತಲಿನ ಪ್ರದೇಶ ನೋಡಿದರೆ ಸಾಕು, ನಾವು ಬೇಡ ಅಂದರೂ ಕೂಡ ನಮ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೆನಪು ಆಗ್ತದೆ. ಈ ಒಂದು ಅಧ್ಯಾಯವನ್ನು ನಾವು ನೋಡಿದ ಮೇಲೆ ನಮಗೇನು ಅನುಭವ ಆಗ್ತದೆ, ನಾವೇನು ತಿಳ್ಕೊತೇವೆ ಅಂದ್ರೆ ಗುಹೆಗಳ ಬಗ್ಗೆ, ಅದರ ಅಧ್ಯಯನ ಮಾಡುವುದರ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡ್ತದೆ. ವಿವಿಧ ಗುಹೆಗಳಿಗೆ ಹೋಗಿ ಒಂದ್ಸಲ ಭೇಟಿ ನೀಡಿ ಬರಬೇಕು ಅಂತ ಯಾರಿಗಾದರೂ ಅನಿಸ್ತದೆ. ಬೆಟ್ಟ, ಗುಹಾಂತರ ದೇವಾಲಯಗಳು ತಮ್ಮ ಮುಂದಿನ ಜನಾಂಗಕ್ಕೆ ನೀಡುವ ಸಂದೇಶ ಏನು ಅಂತ ನಾವು ಗುಹೆಗಳ ಮೂಲಕ, ದೇವಾಲಯಗಳ ಮೂಲಕ ತಿಳ್ಕೋಬಹುದು. ಎಷ್ಟು ವಿಷಯವನ್ನು ನಾವು ಈ ಅವಧಿಯಲ್ಲಿ ನೋಡ್ತೇವೆ. ಈಗ ದೇಜೇಗೌ ಅವರ ಪರಿಚಯನೂ ಮುಗಿತು, ಜೊತೆಗೆ ದೇಜೇಗೌ ಅವರ ಆತ್ಮಕಥೆಯಿಂದ ಆಯ್ದಂಥ ಮುದ್ದು ಮಕ್ಕಳಿಗೆ ಪತ್ರಗಳು ಅನ್ನುವ ಆತ್ಮಕಥೆಯ ಭಾಗ ಕೂಡ ಮುಗಿತು. ಇನ್ನು ಮುಂದಿನ ಅವಧಿ ಒಳಗಡೆ ನಾವು ಆತ್ಮಕಥೆಯ 2ನೇ ಆಯ್ದ ಭಾಗವನ್ನು ನೋಡ್ತೀವಿ. ಅದು ಯಾರ ಆತ್ಮಕಥೆ, ಯಾವ ಆತ್ಮಕಥೆ, ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.